अपना हाथ उठा के परमेश्वर से प्रार्थना करने ನಮ್ಮ लगी। ಕರವನ್ನು ಎತ್ತಿ ನಾವು ಕರ್ತನೊಟ್ಟಿಗೆ ಪ್ರಾರ್ಥನೆ ಮಾಡಿ परमेश्वर की कृपा के लिए प्रार्थना करेंगे। ಕರ್ತನ ಕೃಪೆಗಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. आम्ही म्हणूया, परमेश्वरा जो काय आहे माझ्याकडे तुझ्या कृपेनंच आहे. ನಾವು ಕರ್ತನಿಗೆ ಹೇಳೋಣ, ಕರ್ತನೇ, ನಾನು ಏನೆಲ್ಲ ಹೊಂದಿಕೊಂಡಿದ್ದೇನೋ ಅದು ನಿನ್ನ ಕೃಪೆಯಿಂದಲೇ ಆಗಿದೆ. ನಾವೆಲ್ಲರೂ ಬಾಯಿ ತೆರೆದು ದೇವರ ಸ್ತೋತ್ರ ಸಲ್ಲಿಸೋಣ. ಕರ್ತನೆ, ನಿನ್ನ ಕೃಪೆಗಾಗಿ ಸ್ತೋತ್ರ ಕರ್ತನೆ. ನಿನ್ನ ಕೃಪೆಯಿಂದ ನನ್ನನ್ನು ತುಂಬು ಕರ್ತನೆ. ನಿನ್ನ कृपे ನನ್ನ ಜೀವಿತದಲ್ಲಿ ಕಾಣಲಿ देवा. तुझी कृपा माझ्या जीवनामध्ये, माझ्या परिवारामध्ये दिसून दे देवा. लॉर्ड, आय वॉन्ट युअर ग्रेस. परमेश्वरा, मला तुझी कृपाची गरज आहे ಕರ್ತನೆ. ನಿನ್ನ ಕೃಪೆ ನನ್ನ ಅವಶ್ಯಕತೆ ಇದೆ ಕರ್ತನೆ. ನಿನ್ನ ಕೃಪೆಯಿಂದ ನನ್ನನ್ನು ತುಂಬು ಕರ್ತನೆ. ಕರಗಳನ್ನೆತ್ತಿ கிருபை
ಹಾಡು ಹಾಡುವಾಗ ನಾವು ಹೇಳೋಣ, ಕರ್ತನೆ ನಿನ್ನ ಕೃಪೆ ನನ್ನ ಜೀವಿತದಲ್ಲಿ ಕಾಣಲಿ ಕರ್ತನೆ, ನಿನ್ನ ಕೃಪೆಯನ್ನು ಸುರಿಸು ಕರ್ತನೆ. ಯಾರೆಲ್ಲರೂ ಹೊಸವಾಗಿ ಇವತ್ತು ಬಂದಿದ್ದಾರೆ, ನೀವು ಮೊದಲನೇ ಸಲ ಬಂದಿರಬಹುದು, ಆದ್ರೆ ನೀವು ಸರಿಯಾದ ಸ್ಥಳದಲ್ಲಿ ಬಂದ್ರಿ. ನಾನು ಹೇಳಿಕ್ ಬಯಸ್ತಾ ಇದ್ದೀನಿ, ನೀವು ಯೇಸು ಸ್ವಾಮಿ ಕೃಪೆ ನಿಮ್ಮ ಅವಶ್ಯಕತೆ ಇದೆ. ಯೇಸುವೆ ನಿನ್ನ ಕೃಪೆ ನನ್ನ ಮೇಲೆ ಸುರಿಸು ಎಂಬ ಪ್ರಾರ್ಥನೆ ಮಾಡ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ತರ್ತಾನೆ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ, ಕರ್ತನೆ ನಿನ್ನ ಕೃಪೆ ನನ್ನ ಮೇಲೆ ಸುರಿಸು ಕರ್ತನೆ. சேவைக்கென்று அழைத்தது உங்க கிருபை. பலவீனமான என்னை ஆவியின் பலத்தை தந்து பலத்தால் பயன்படுத்தியது உங்க கிருபை. அல்பமான என்னை ஆவியின் பலத்தை தந்து சேவைக்கென்று அழைத்தது உங்க கிருபை. பலவீனமான என்னை ஆவியின் பலத்தை தந்து பலத்தால் பயன்படுத்தியது உங்க கிருபை. கிருபை ರಾಗವನ್ನು ನಾವು ಹಾಡ್ತಾ ಇರುವಾಗ देवाच्या कृपेसाठी आम्ही धन्यवाद देऊया. ಕರ್ತನ ಕೃಪೆಗಾಗಿ ನಾವು ವಂದನೆಯನ್ನು ಸಲ್ಲಿಸೋಣ. ಈಗಡೆ ಬಗ ಸ್ವಲ್ಪ ಇಲ್ಲಿ ನೋಡ್ರಿ, ಸಾರಿ ನಿಮ್ಮನ್ನು ಡಿಸ್ಟರ್ಬ್ ಮಾಡಿದ್ನೆ, ನೀವು ಚಲೋ ಆರಾಧನೆ ಮಾಡ್ತಾ ಜಸ್ಟ್ ಇಲ್ಲಿ ಒಂದೇ ಸೆಕೆಂಡ್ ನೋಡ್ರಿ. ಥ್ಯಾಂಕ್ ಯು ಜೀಸಸ್, थँक यू जीसस. थोडा वेळ आम्ही परमेश्वराच्या कृपासाठी आम्ही त्याला धन्यवाद देणार आहे. ಸ್ವಲ್ಪ ಸಮಯ ಕರ್ತನ ಕೃಪೆಯನ್ನು ನೆನೆಸಿಕೊಂಡು ನಾವು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. परमेश्वराची कृपा आहे तुमच्यावरती? ಕರ್ತನ ಕೃಪೆ ನಿಮ್ಮ ಮೇಲೆ ಇದೆನಾ? अगर तुम्ही नाही म्हणायला तर तुम्ही आपल्या आपणाला बघा, तुम्ही बघता परमेश्वराची कृपा आहे. ನಾವು ಇಲ್ಲ ಎಂಬುದಾಗಿ ಹೇಳುವುದಾದರೆ ನಮ್ಮನ್ನು ನಾವು ನೋಡಿಕೊಳ್ಳೋಣ, ಕರ್ತನ ಕೃಪೆ ಎಷ್ಟಾಗಿ ನಮ್ಮ ಮೇಲೆ ಇದೆ. आमच्याकडे जो कुछ आहे परमेश्वराची कृपाच आहे. ನಮ್ಮ ಹತ್ರ ಏನೆಲ್ಲ ಇದೆಯೋ ಅದು ಕರ್ತನ ಕೃಪೆಯೇ ಆಗಿದೆ. जो काय आहे परमेश्वराची कृपा आहे. ನಾವು ಏನೆಲ್ಲ ಹೊಂದಿಕೊಂಡಿದ್ದೇವೋ ಅದು ಕರ್ತನ ಕೃಪೆಯೇ ಆಗಿದೆ. फक्त परमेश्वराची कृपा, ಕರ್ತನ ಕೃಪೆ ಮಾತ್ರವಾಗಿದೆ. चला आपले हात उभा करा आणि परमेश्वराला धन्यवाद द्यायला लागा. ನಮ್ಮ ಕರಗಳನ್ನು ಎತ್ತಿ ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರೋಣ. जस्ट तुझ्या कृपासाठी धन्यवाद म्हणा. ನಿನ್ನ ಕೃಪೆಗಾಗಿ ವಂದನೆ ಎಂಬುದಾಗಿ ಹೇಳಿಕೊಳ್ಳೋಣ. म्हणा परमेश्वरा तुझ्या कृपासाठी धन्यवाद. ಕರ್ತನೇ ನಿನ್ನ ಕೃಪೆಗಾಗಿ ವಂದನೆ ಎಂಬುದಾಗಿ. Thank you Lord for your grace upon my life. ನನ್ನ ಜೀವಿತದ ಮೇಲೆ ನಿನ್ನ ಕೃಪೆ ಇದ್ದಕ್ಕಾಗಿ ನಿನಗೆ ವಂದನೆ ಸ್ವಾಮಿ. Just pour out your thankfulness to God for all the grace that he has poured on us. ಏನೆಲ್ಲ ಕೃಪೆಯನ್ನು ಆತನು ನಮ್ಮ ಮೇಲೆ ಸುರಿಸಿದ್ದಾನೋ ಅದನ್ನೆಲ್ಲ ನೆನಪು ಮಾಡಿಕೊಂಡು ನಾವು ಆತನಿಗೆ ಆ ಕೃತಜ್ಞತೆಯನ್ನು ಸಲ್ಲಿಸೋಣ. God
Thank you, Father, for your grace, oh Father. Sometimes it may be that we would have been dead long back, but God has kept us alive up to now. ಕೆಲವೊಮ್ಮೆ ಹೀಗೆ ಆಗಬಹುದು, ಬಹಳ ಸಮಯಕ್ಕೆ ಮುಂಚೆ ನಾವು ಸತ್ತು ಹೋಗಿರಬೇಕಾಗಿತ್ತು, ಆದ್ರೆ ಆತನು ನಮ್ಮನ್ನು ಜೀವಂತವಾಗಿಟ್ಟಿದ್ದಾನೆ. अब तक जिंदा हूँ ಇದುವರೆಗೂ उसकी कृपा से. ಇದುವರೆಗೂ ನಾನು ಜೀವಂತನಾಗಿರುವುದು ಆತನ कब का ही ಕೃಪೆಯಿಂದಲೇ. मरना था, ಯಾವಾಗಲೇ ಸತ್ತು ಹೋಗ್ಬೇಕಾಗಿತ್ತು, कब का ही नाश होना था, ಯಾವಾಗಲೇ ನಾಶವಾಗಿ ಹೋಗಬೇಕಾಗಿತ್ತು, कब का ही हमारे लोकल भाषा में बोलते सत्यानाश होना था, लेकिन परमेश्वर ने मुझे खड़ा रखा है. ಯಾವಾಗಲೂ ಎಲ್ಲವೂ ನಾಶವಾಗಿ ಹೋಗಬೇಕಾಗಿತ್ತು, ಆದ್ರೂ ಇಲ್ಲಿವರೆಗೂ ನಮ್ಮನ್ನು ಆತನು ನಿಲ್ಲಿಸಿದ್ದಾನೆ. चलिए परमेश्वर को धन्यवाद देते रहिए. ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರೋಣ. उसने कृपा हम पर उंडेला है. ಆತನು ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದ್ದಾನೆ. हम धन्यवाद उंडेलेंगे. ನಾವು ಕೃತಜ್ಞತೆಯನ್ನು ಸುರಿಸೋಣ. ಗಟ್ಟಿಯಾಗಿ ಸ್ವರವೆತ್ತಿ ಎಲ್ಲರೂ. ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసయ్య, ಎಲ್ಲ ನಿನ್ನಯ ಕೃಪೆಯಲ್ಲದೆ ನಿಮಗೆ ಬೇಕಾದ್ರೆ ನೀವು ಮೊಣಕಾಲು ಹೊಡೆದು ಈ ಹಾಡನ್ನು ಹಾಡಬಹುದು. ಏನಿಲ್ಲ. ಓ యేసయ్య, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసయ్య, ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసయ్య, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసయ్య, ಕೃಪೆ. ಹೌದು ಸ್ವಾಮಿ, ನಿನ್ನ ಕೃಪೆ ಇಲ್ಲದಿದ್ದರೆ ಯಾವುದನ್ನಾದರೂ ನಾವು ಜೀವಿಸ್ತಾ ಇರೋದು ನಿನ್ನ ಕೃಪೆ ಸ್ವಾಮಿ. ನಮ್ಮ ಜೀವಿತ ಸಾಗ್ತಾ ಇರೋದು ನಿನ್ನ ಕೃಪೆ ಸ್ವಾಮಿ. ನಿನ್ನ ಕೃಪೆ ನಮ್ಮ ಜೀವಿತದಲ್ಲಿ ಇಲ್ಲದೆ ಇರ್ತಾ ಇರೋದಾದ್ರೆ ನಾವು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. Thank you, Lord. Thank you, Jesus. ಎಲ್ಲರೂ ಗಟ್ಟಿಯಾಗಿ. ಎಲ್ಲರೂ ಸ್ವರವೆತ್ತಿ ಇನ್ನು ಸ್ವಲ್ಪ ಗಟ್ಟಿಯಾಗಿ. जब हम कृपा कृपा बोल के गा रहे हैं, ಯಾವಾಗ ನಾವು ಕೃಪೆ ಕೃಪೆ ಎಂಬುದಾಗಿ ರಾಗವನ್ನು ಹಾಡ್ತಾ ಇದ್ದೇವೆ, याद रखिए आपके पास बहुत कुछ है जो दूसरों के पास नहीं है. ನೆನಪಿನಲ್ಲಿಟ್ಟುಕೊಳ್ಳೋಣ, ನಮ್ಮ ಕಡೆಗೆ ಅನೇಕ ಇಂಥ ವಿಷಯಗಳಿದಾವೆ, ಇಂಥ ವಸ್ತುಗಳಿದಾವೆ, ಬೇರೆಯವರ ಹತ್ರ ಅದು ಇಲ್ಲ. परमेश्वर ने बहुत कुछ हमारे जीवन में उड़ेला है, हमारे झोली में उड़ेला है, जो बहुत लोग उसके लिए तरस रहे हैं. ಕರ್ತನು ಅನೇಕ ಇಂಥ ಕಾರ್ಯಗಳನ್ನು ನಮ್ಮ ಮಡಿಲಲ್ಲಿ ಆತನು ಸುರಿಸಿದ್ದಾನೆ, ಯಾವುದು ಬೇರೆಯವರ ಹತ್ರ ಇಲ್ಲ. लोग
बच्चों के लिए रोते होंगे, आपको परमेश्वर ने बच्चे दे के आशीष दिया होगा. ಜನರು ಮಕ್ಕಳಿಗಾಗಿ ಕೂಗ್ತಾ ಅಳ್ತಾ ಇದ್ದಿರಬಹುದು, ಆದ್ರೆ ಕರ್ತನು ನಿಮಗೆ ಮಕ್ಕಳನ್ನು ಒದಗಿಸಿದ್ದಾನೆ. शिकारे बाबा बाबा ओड़ा रे खेंडा रे बाला रा 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 बा शंदरो दो रो दो रोड़ा रे बाला रा 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 शिकादा रा बा कृपे ಗಟ್ಟಿಯಾಗಿ I feel there may be strongly I feel there may be some people over here who might have got destroyed long back. ನಾನು ಬಲವಾಗಿ ನಂಬುತ್ತೇನೆ, ಇಲ್ಲಿ ಕೆಲವರು ಹೀಗೆ ಇದ್ದಾರೆ, ಅವರು ಯಾವಾಗಲೂ ನಾಶವಾಗಿ ಹೋಗಬೇಕಾಗಿತ್ತು. But God's grace, परमेश्वर की कृपा आके हमें पकड़ी और परमेश्वर ने कृपा से हमें उठाया, अब तक संभाले रखा. ಕರ್ತನ ಕೃಪೆ ಬಂದು ನಮ್ಮನ್ನು ಹಿಡಿದುಕೊಂಡಿತ್ತು, ಇದುವರೆಗೂ ನಮ್ಮನ್ನು ಸುರಕ್ಷಿತವಾಗಿಟ್ಟಿತ್ತು. धन्यवाद दीजिए और बोलिए परमेश्वर अब तक जिंदा हूँ, सुरक्षित हूँ तेरे कृपा से ही हो परमेश्वर. ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಹೇಳೋಣ, ಇದುವರೆಗೂ ಜೀವಂತನಾಗಿದ್ದೇನೆ, ಸುರಕ್ಷಿತವಾಗಿದ್ದೇನೆ, ನಿನ್ನ ಕೃಪೆ ಅಲ್ಲದೆ ಬೇರೆ ಯಾವುದೂ ಅಲ್ಲ. परमेश्वर तुझ्या कृपासाठी धन्यवाद परमेश्वर. ಕರ್ತನೇ, ನಿನ್ನ ಕೃಪೆಗಾಗಿ ವಂದನೆ. तू किती चांगला आहेस, ನೀನು ಎಷ್ಟು ಉತ್ತಮನಾಗಿದ್ದೀಯಾ. माझ्यावरती तुझी कृपा ओतलास परमेश्वर, तू किती चांगला आहेस. ನನ್ನ ಮೇಲೆ ನಿನ್ನ ಕೃಪೆಯನ್ನು ಸುರಿಸಿದ್ಯಾ, ನೀನು ಎಷ್ಟು ಒಳ್ಳೆಯವನಾಗಿದ್ಯಾ. सगळेजण आपले हात उभा करून म्हणूया, ಎಲ್ಲರೂ ಕರಗಳನ್ನು ಮೇಲಕ್ಕೆತ್ತಿ ನಾವು ಹೇಳಿಕೊಳ್ಳೋಣ. कृपे कृपे ಎಲ್ಲ ನಿನ್ನಯ. Yes, Lord. कृपे ಕೃಪೆ. कोडा रा 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 रा. ಇನ್ನೊಂದ್ಸಲ ಕೃಪೆ, ಕೃಪೆ, ಎಲ್ಲ ನಿನ್ನಯ. ಗಟ್ಟಿಯಾಗಿ ಕೃಪೆ The grace of God doesn't takes us back but takes us ahead. ಕರ್ತನ ಕೃಪೆ ಅನ್ನುವಂಥದ್ದು ನಮ್ಮನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ, ನಮ್ಮನ್ನು ಮುಂದಕ್ಕೆ ತೆಗೆದುಕೊಂಡು ते ಹೋಗುವಂತದ್ದಾಗಿದೆ. केव्हा आम्हाला मागे घेऊन जाणार नाही, ನಮ್ಮನ್ನೆಂದಿಗೂ ಹಿಂದಕ್ಕೆ ತೆಗೆದುಕೊಂಡು ಹೋಗುವುದಲ್ಲ, पुढेच घेऊन जाणार. ಮುಂದಕ್ಕೇನೆ ತೆಗೆದುಕೊಂಡು ಹೋಗುವಂಥದ್ದು. ज्या लोकांवरती येशून आपली कृपा दाखवला, आपली कृपा वतला, ಯಾರ ಮೇಲೆ ಯೇಸು ಸ್ವಾಮಿ ತನ್ನ ಕೃಪೆಯನ್ನು ತೋರಿಸಿದನು, ತನ್ನ ಕೃಪೆಯನ್ನು ಸುರಿಸಿದನು, त्यांनी मागे गेले नाही, पुढेच गेलेले आहेत. ಅವರು ಹಿಂದಕ್ಕೆ ಹೋಗ್ಲಿಲ್ಲ, ಮುಂದಕ್ಕೆನೆ ಹೋಗಿದ್ದಾರೆ. Thank you, Jesus. म्हणा परमेश्वराच्या कृपानं मी मागे जाणार नाही, पुढेच जाणार मी. ಹೇಳೋಣ, ಕರ್ತನ ಕೃಪೆಯಿಂದ ನಾನು ಹಿಂದಕ್ಕೆ ಹೋಗೋನಲ್ಲ, ನಾನು ಮುಂದಕ್ಕೆನೆ मी पुढे ಹೋಗುವವನಾಗಿದ್ದೇನೆ. जाणार आहे कारण परमेश्वराची कृपानं मला पकडलेला आहे. ನಾನು ಮುಂದಕ್ಕೆ ಹೋಗ್ಲಿಕ್ಕೆ ಹೋಗ್ತಾ ಇದ್ದೇನೆ, ಏಕೆಂದರೆ ಕರ್ತನ ಕೃಪೆ ಅನ್ನುವಂಥದ್ದು ನನ್ನನ್ನು ಹಿಡಿದಿಟ್ಟುಕೊಂಡಿದೆ. अरे बाबा बाबा Thank you, Lord. उडा रे बाला रा बाला रा बाला रा बाबा ನಿನ್ನ ಕೃಪೆಗಾಗಿ ವಂದನೆ. उडा रे बारे 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 बाबा 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 शिकारी बाबा बाबा बाबा. परमेश्वरा तुझ्या कृपेसाठी धन्यवाद परमेश्वरा. ಕರ್ತನೇ, ನಿನ್ನ ಕೃಪೆಗಾಗಿ ವಂದನೆ. तुझ्या कृपामुळे आज आम्ही जिवंत आहे देवा. ನಿನ್ನ ಕೃಪೆ ಇರುವ ಕಾರಣ ಇವತ್ತು ನಾವು आम्ही ಜೀವಂತರಾಗಿದ್ದೇವೆ. नाश झालो नाही, तुझ्या कृपेमुळेच परमेश्वरा. ನಾವು ನಾಶವಾಗ್ಲಿಲ್ಲ, ಅದು ನಿನ್ನ ಕೃಪೆ ಇರುವ ಕಾರಣ. परमेश्वरा तुझ्या कृपासाठी धन्यवाद. ಕರ್ತನೇ, ನಿನ್ನ ಕೃಪೆಗಾಗಿ ವಂದನೆ.
तुझ्या कृपेनं आम्हाला भरल्यासाठी धन्यवाद. ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿದೆ, ಅದಕ್ಕಾಗಿ ನಿನಗೆ ವಂದನೆ. तुझ्या कृपानं आम्हाला उभा केल्यासाठी धन्यवाद. ನಿನ್ನ ಕೃಪೆಯಿಂದ ನಮ್ಮನ್ನು ನಿಲ್ಲಿಸಿದೆಯಾ, ಅದಕ್ಕಾಗಿ ನಿನಗೆ ವಂದನೆ. Thank you, Jesus. तुझ्या कृपानं खूप काय मोठे काम तू आमच्या जीवनामध्ये आमच्याद्वारे करणार आहेस, तुला धन्यवाद. ನಿನ್ನ ಕೃಪೆಯ ಮೂಲಕ ದೊಡ್ಡ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ನಮ್ಮ ಮೂಲಕ ನೀನು ಮಾಡ್ಲಿಕ್ಕೆ ಹೋಗ್ತಾ ಇದೆಯಾ, ಅದಕ್ಕಾಗಿ ನಿನಗೆ ವಂದನೆ. Thank you, Jesus. Thank you, Father, for your grace, oh Father. ನಿನ್ನ ಕೃಪೆಗಾಗಿ ವಂದನೆ. We give you glory, Father. ನಿನಗೆ ಮಹಿಮೆಯನ್ನು In ಸಲ್ಲಿಸ್ತೇವೆ Jesus' name. ಯೇಸುವಿನ ನಾಮದಲ್ಲಿ. Amen, amen, amen. ಆಮೆನ್. Thank you, Jesus. Thank you, Jesus. Hallelujah. मोठ्यानं टाळ्या वाजूया परमेश्वराच्या कृपासाठी. ಗಟ್ಟಿಯಾಗಿ ಕರ್ತನ ಕೃಪೆಗಾಗಿ ನಾವು ಚಪ್ಪಾಳೆಯನ್ನು ತಟ್ಟೋಣ. हालेलुया. हालेलुया, हालेलुया. हालेलुया. किती लोक म्हणतात की परमेश्वराची कृपा आमच्या जीवनामध्ये महान आहे. ಎಷ್ಟು ಜನರು ಹೇಳಿಕ್ಕಾಗ್ತದೆ ಕರ್ತನ ಕೃಪೆ ನಮ್ಮ ಜೀವಿತದಲ್ಲಿ ದೊಡ್ಡದಾಗಿದೆ. हालेलुया. ಹಾಲೆಲೂಯಾ. ओके, कृपा हे शब्द खूप सोपा आहे. ಕೃಪೆ ಅನ್ನುವಂತ ಶಬ್ದವು ಬಹಳ ಸುಲಭವಾಗಿದೆ, पण त्याच्यामध्ये खूप अर्थ आहे. ಆದ್ರೆ ಅದರಲ್ಲಿ ಅನೇಕ ಅರ್ಥವಿದೆ. हालेलुया. हालेलूया, हालेलुया. हालेलूया. मी जसं आम्ही तुम्हाला सगळ्यांना प्रोत्साह करतो, बायबल वाचा, बायबल वाचा. ನಾನು ನಿಮ್ಗೆಲ್ಲರಿಗೂ ಪ್ರೋತ್ಸಾಹನೆ ಮಾಡಿರುವ ಹಾಗೆ ಸತ್ಯವೇದ ಓದ್ರಿ ಓದ್ರಿ ಎಂಬುದಾಗಿ ನಾನು ಹೇಗೆ ಹೇಳ್ತೇನೋ, एस्तरच्या पुस्तकानंतर ಎಸ್ತರ್ನ ಪುಸ್ತಕ ಆದ ಮೇಲೆ ओके, त्याच्यानंतर मी पुढे गेलो नाही, पण परमेश्वर मला पॉलच्या पत्रिकाकडे घेऊन आला. ಅದಕ್ಕೆ ಮುಂದೆ ಪುಸ್ತಕವನ್ನು ಓದ್ಲಿಕ್ಕೆ ನನಗೆ ಆಗ್ಲಿಲ್ಲ. ಕರ್ತನು ನನಗೆ ಪೌಲನ ಪುಸ್ತಕಕ್ಕೆ ಕರ್ಕೊಂಡು ಹೋದ್ನು. वाचायला लागलो. ನಾನು ಓದ್ಲಿಕ್ಕೆ ಪ್ರಾರಂಭ ಮಾಡಿದೆ. हालेलुया. हालेलूया. रोमची पत्रिका झाली. ರೋಮರ ಪತ್ರಿಕೆ ಮುಗೀತು. पहिली कोरिंथी, दुसरी कोरिंथी. 1 ಕೊರಿಂಥಿ 2 ಕೊರಿಂಥಿ. ओके, पहिली कोरिंथी 15 अध्याय 10 वचन मला आढळलं. 1 ಕೊರಿಂಥಿ 15ನೇ ಅಧ್ಯಾಯ 10ನೇ ವಚನಕ್ಕೆ ನಾನು ಅಲ್ಲಿ ನಿಂತು ಬಿಟ್ಟೆ. ओके, आणि तिकडं अनेक विचार करायला लागलो. ಮತ್ತೆ ನಾನು ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. तिकडं असं लिहिलेलं आहे, ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. पॉल म्हणतोय, ಪೌಲನು ಹೇಳ್ತಾನೆ, मी जो काय आहे परमेश्वराच्या कृपानं आहे. ನಾನು ಏನಿದ್ದೇನೋ ಅದು ಕರ್ತನ ಕೃಪೆಯಿಂದಲೇ ते मी ಆಗಿದ್ದೇನೆ. वाचणार आहे. ಅದನ್ನು ನಾವು ಓದ್ಲಿಕ್ಕೆ ಹೋಗ್ತಾ त्याच्या ಇದ್ದೇವೆ. आधी जस्ट मला हे काय काय झालं मी तुम्हाला सांगायची इच्छा करतो. ಅದಕ್ಕಿಂತ ಮುಂಚೆ ಏನೆಲ್ಲ ಆಯ್ತು ಅದನ್ನು ಹೇಳಲಿಕ್ಕೆ ನಾನು ಇಚ್ಛೆ ಮಾಡ್ತೇನೆ. हालेलुया. हालेलूया, हालेलुया. तर हालेलूया. मी 1 आठवड्यापासून कृपाचं ध्यान करायलो. 1 ವಾರದಿಂದ ಕೃಪೆಯ ವಿಷಯವಾಗಿ ನಾನು ಧ್ಯಾನ ಮಾಡ್ತಾ ಇದ್ದೇನೆ. आणि बुधवार दिवशी किंवा गुरुवार दिवशी आम्ही 30 तारीख म्हटलं तर गुरुवार दिवशी आम्ही चेतन पास्टरच्या घर ओपनिंगला गेलो. ಗುರುವಾರ ದಿನದಂದು ಚೇತನ್ ಪಾಸ್ಟರ್ ಅವರ ಮನೆ ಉದ್ಘಾಟನೆಗೆ ನಾವು ಹೋಗಿದ್ವಿ. ओके, तिकडं पोहोचल्यानंतर तिकडनं सुरुवात पासून एंड पर्यंत मी परमेश्वराची कृपा बघत होतो. ಅಲ್ಲಿ ಹೋದ ಮೇಲೆ ಪ್ರಾರಂಭದಿಂದ ಕೊನೆಯವರೆಗೆ ನಾನು ಅಲ್ಲಿ ಕರ್ತನ ಕೃಪೆಯನ್ನೇ ನೋಡ್ತಾ ಇದ್ದೆ. हालेलुया. त्यांनी हालेलूया. साक्षी सांगत होते, मी परमेश्वराची कृपा बघत होतो. ಅವರು ಸಾಕ್ಷಿ ಅವರದ್ದು ಹೇಳ್ತಾ ಇದ್ರು, ಅದರಲ್ಲಿ ನಾನು ಕರ್ತನ ಕೃಪೆಯನ್ನೇ ನೋಡ್ತಾ त्यांनी ಇದ್ದೆ. म्हणत होते की मला ಕನ್ನಡ ಸರಿಯಾಗಿ ಬರೋದಿಲ್ಲ, ಮರಾಠಿ ಜನರ ಮಧ್ಯದಲ್ಲಿ ದೇವ್ರು ತಗೊಂಡು ಬಂದಾನ. ಅವರು ಹೀಗೆ ಹೇಳ್ತಾ ಇದ್ರು, ನನಗೆ ಕನ್ನಡನೇ ಸರಿಯಾಗಿ ಬರೋದಿಲ್ಲ, ಆದ್ರೆ ಮರಾಠಿ ಜನರ ಮಧ್ಯದಲ್ಲಿ ಕರ್ತನು ನನ್ನನ್ನು ಕರೆದು मी ತಂದನು. म्हणत होतो परमेश्वराची कृपा आहे. ನಾನ್ ಹೇಳ್ತಾ ಇದ್ದೆ, ಇದು ಕರ್ತನ ಕೃಪೆಯಾಗಿದೆ. मी एक दुसऱ्या प्रदेश मध्ये आलो, इकडे घर बांधलो, मी म्हणत होतो परमेश्वराची कृपा आहे. ನಾನು ಬೇರೆ ಯಾವುದೋ ಸ್ಥಳಕ್ಕೆ ಬಂದು ಇಲ್ಲಿ ಮನೆಯನ್ನು ಕಟ್ಟಿಕೊಂಡೆಂಬುದಾಗಿ ಅವರು ಹೇಳಿದಾಗ ನಾನು ಹೇಳ್ತಾ ಇದ್ದೆ, ಇದು ಕರ್ತನ ಕೃಪೆಯಾಗಿದೆ. सगळं जो काय परमेश्वराची कृपा आहे. ಏನೆಲ್ಲ ಇದೆಯೋ ಅದು ಕರ್ತನ ಕೃಪೆಯೇ ಆಗಿದೆ. हालेलुया. हालेलूया, हालेलुया. हालेलूया, हालेलुया. हालेलूया. मी घरी वापस आलो तेव्हा पण मी विचार करत होतो परमेश्वराची कृपा कशी आहे नाही. ನಾನು ಮನೆಗೆ ತಿರುಗಿ ಬಂದೆ, ನಾನು ಮತ್ತೆ ಯೋಚನೆ ಮಾಡ್ತಾ ಇದ್ದೆ, ಕರ್ತನ ಕೃಪೆ ಹೇಗೆ ಇದೆ. ओके, किती लोक असं म्हणतात की अगर परमेश्वर आपली कृपा आमच्यावरती दाखवला नव्हता तर आम्ही केव्हाच नाश होत होतो. ಎಷ್ಟು ಜನರು ಹೀಗೆ ಹೇಳಲಿಕ್ಕಾಗ್ತದೆ, ಕರ್ತನು ತನ್ನ ಕೃಪೆಯನ್ನು ನನ್ನ ಮೇಲೆ ತೋರಿಸದೇ ಇರೋದಾದ್ರೆ ನಾನು ಯಾವಾಗ್ಲೂ ನಾಶವಾಗಿ ಹೋಗಬೇಕಾಗಿತ್ತು. ಹಿಂಗ್ ವಿಚಾರ ಮಾಡೋರು ಅಷ್ಟ ಕೈ ಎತ್ರಿ, ಎಲ್ಲಾರ ಕೈ ಎತ್ತಿ. ಎಲ್ಲರೂ ಕೈ ಎತ್ತುವುದು ಬೇಡ, ಹೀಗೆ ಯೋಚನೆ ಮಾಡಿರುವಂತವ್ರು ಮಾತ್ರ ಕೈ ಎತ್ರಿ. ಇಲ್ರಿ, ನಾ ಇದು ಒಪ್ಕೊಳಂಗಿಲ್ಲ, ಕೈ ಕೆಳಗಿಡ್ರಿ, ನೋ ಪ್ರಾಬ್ಲಮ್, ಸಿಟ್ಟು ಬರೋದಿಲ್ಲ. ಇದನ್ನ ನಾನು ಒಪ್ಕೊಳ್ಳೋದಿಲ್ಲ ಎಂಬುದಾಗಿ ನೀವು ಹೇಳುವುದಾದ್ರೆ ಪರವಾಗಿಲ್ಲ, ನಾನೇನು ಸಿಟ್ಟು ಮಾಡಿಕೊಳ್ಳೋದಿಲ್ಲ. लेकिन अगर आप ऐसा विचार कर रहे हैं ಆದ್ರೆ ನೀವು ಹೀಗೆ ಯೋಚನೆ ಮಾಡ್ತಾ ಇದ್ದೀರಾ, परमेश्वर की कृपा नव्हती तर ಕರ್ತನ ಕೃಪೆ ಇಲ್ಲದೆ हम ಇರುವುದಾದ್ರೆ, लोग हमारा परिवार कभी नाश होते तो उतने लोग ही हाथ उठाइए. ನಾನು ನನ್ನ ಕುಟುಂಬ ಯಾವಾಗ್ಲೇ ನಾಶವಾಗಿ ಹೋಗಬೇಕಾಗಿತ್ತು ಅನ್ನುವರು ಮಾತ್ರ ಕೈ ಎತ್ರಿ. ओके, आपले नेत्र बंद करा, ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, आपले हात उभा करा, ನಮ್ಮ ಕರಗಳನ್ನು ಮೇಲೆ परमेश्वराकडे नजर लावा ಕರ್ತನ ಕಡೆಗೆ आणि ದೃಷ್ಟಿಸೋಣ. सांगा, परमेश्वरा तुझ्या कृपेसाठी धन्यवाद. ಮತ್ತೆ ಹೇಳೋಣ, ಕರ್ತನೆ ನಿನ್ನ ಕೃಪೆಗಾಗಿ ವಂದನೆ. परमेश्वरा तुझ्या कृपेसाठी धन्यवाद. ಕರ್ತನೆ ನಿನ್ನ ಕೃಪೆಗಾಗಿ ವಂದನೆ. Thank you, Jesus. Hallelujah.
Hallelujah. एक बार जोरदार तालियां और एक बार परमेश्वर की कृपा के लिए. ಇನ್ನೊಂದು ಸಾರಿ ಕರ್ತನ ಕೃಪೆಗಾಗಿ ಒಂದು ಗಟ್ಟಿಯಾದ ಚಪ್ಪಾಳೆಯನ್ನು ತಟ್ಟೋಣ. बायबल मध्ये सुरुवातपासून एंड पर्यंत कृपा खूप आहे. ಸತ್ಯವೇದದಲ್ಲಿ ಪ್ರಾರಂಭದಿಂದ ಕೊನೆಯವರೆಗೆ ಕೃಪೆ ವಿಷಯವಾಗಿ ಅನೇಕ ವಿಷಯಗಳಿದಾವೆ. या दिवसामध्ये मी पॉलच्या पत्रिकामध्ये कृपा कुठे लिहिलेलं ते बघत होतो. ಈ ದಿನಗಳಲ್ಲಿ ಪೌಲನ ಪತ್ರಿಕೆಯಲ್ಲಿ ಕೃಪೆ ವಿಷಯವಾಗಿ ಎಲ್ಲೆಲ್ಲ ಇದೆ ಅದನ್ನು ನಾನು ನೋಡ್ತಾ ಇದ್ದೆ. खूप परमेश्वर बोलायला लागला. ಕರ್ತನು ಹೆಚ್ಚು ಮಾತಾಡ್ಲಿಕ್ಕೆ काल ಪ್ರಾರಂಭ संध्याकाळी ಮಾಡಿದನು. पण मी बायबल घेऊन बसलो तेव्हा उठून मी चलून मी धन्यवाद द्यायला लागलो. ನಿನ್ನೆ ಕೂಡ ಸಂಜೆ ನಾನು ನಡೆದು ಕರ್ತನಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೆ. शुक्रवार सकाळी शनिवार सकाळी ಶನಿವಾರ ಮುಂಜಾನೆ सकाळी ಸಮಯದಲ್ಲಿ 1 वाजता उठलो. ಮುಂಜಾನೆ 1 ಗಂಟೆಗೆ ಎದ್ದೆ. ओके 3:30 पर्यंत मी प्रार्थना करत होतो. ಮುಂಜಾನೆ 3:30 ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. प्रार्थना बायबल वाचणं ಪ್ರಾರ್ಥನೆ ಬೈಬಲ್ ಓದುವಂತದ್ದು ಪ್ರಾರ್ಥನೆ ಬೈಬಲ್ ಓದುವಂತದ್ದನ್ನು ಮಾಡ್ತಾ ಇದ್ದೆ. परमेश्वर मला माझ्या त्याच्या कृपाबद्दल खूप बोलायला लागला. ಕರ್ತನು ತನ್ನ ಕೃಪೆ ವಿಷಯವಾಗಿ ಅನೇಕ ವಿಷಯಗಳನ್ನು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದನು. चलून मी धन्यवाद द्यायला लागलो. ನಡೀತಾ ನಾನು ಕೃತಜ್ಞತೆ ಸಲ್ಲಿಸ್ತಾ Yes ಇದ್ದೆ. Lord, I am by your grace I started telling. ಹೌದು ಕರ್ತನೆ, ನಾನಿರುವುದು ನಿನ್ನ ಕೃಪೆಯಿಂದಲೇ ಎಂಬುದಾಗಿ ನಾನು ಹೇಳಲಿಕ್ಕೆ ಪ್ರಾರಂಭ ಮಾಡಿದೆ. Hallelujah. 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 ओके आपले हात उभा करून म्हणूया, परमेश्वरा मी आहे तुझ्या कृपेनच. ನಮ್ಮ 2 ಕರಗಳನ್ನು ಮೇಲಕ್ಕೆತ್ತಿ ಹೇಳೋಣ, ಕರ್ತನೆ ನಾನು ಜೀವಿಸ್ತಾ ಇರುವುದು ನಿನ್ನ Yes ಕೃಪೆಯಿಂದಲೇ. Lord, I am by your grace alone, O Lord. ನಾನಿರುವುದು ನಿನ್ನ ಕೃಪೆಯಿಂದ ಮಾತ್ರ ಕರ್ತನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. Thank you Jesus. Hallelujah. 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 मी विश्वास करतो परमेश्वर ह्या आठवड्यामध्ये खूपशा लोकांबरोबर बोलणार आहे. ನಾನು ನಂಬುತ್ತೇನೆ ಈ ವಾರದಲ್ಲಿ ಕರ್ತನು ಅನೇಕರೊಟ್ಟಿಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. Hallelujah. Hallelujah. किती लोक असं इच्छा करतात कृपाच्या विषयामध्ये हे आठवडा परमेश्वर माझ्या बरोबर बोलायला पाहिजे. ಎಷ್ಟು ಜನರು ಹೀಗೆ ಇಚ್ಛೆ ಮಾಡ್ತೀರಾ, ಕೃಪೆಯ ವಿಷಯವಾಗಿ ಈ ವಾರದಲ್ಲಿ ಕರ್ತನು ನನ್ನೊಟ್ಟಿಗೆ ಮಾತಾಡಬೇಕು ಎಂಬುದಾಗಿ. ನಿಮ್ಗೊಂದು ಹೋಮ್ವರ್ಕ್ ಕೊಡ್ತೀನಿ. ನಿಮಗೆ ಒಂದು ಮನೆ ಅಭ್ಯಾಸವನ್ನು ಕೊಡ್ತೇನೆ. ಹೋಮ್ವರ್ಕ್ ಇಲ್ಲದೆ ದೇವ್ರು ಮಾತಾಡೋದಿಲ್ಲ. ಮನೆ ಅಭ್ಯಾಸ ಇಲ್ಲದೆ ಕರ್ತನು ಮಾತಾಡೋದಿಲ್ಲ. बायबल कुठे तर ठेवला. ಸತ್ಯವೇದ ಎಲ್ಲೋ ಇಟ್ಟು ಬಿಟ್ಟಿದ್ದೇವೆ. ओके किती की महिने झाले टचच केलो नाही. ಎಷ್ಟೋ ತಿಂಗಳಾಯ್ತು ಅದನ್ನು ಮುಟ್ಲೇ ಇಲ್ಲ. देवरे माताड देव ते ओपन कर म्हणते. ಕರ್ತನಿಗೆ ಹೇಳ್ತೇವೆ, ಕರ್ತನೆ ಮಾತಾಡು ಎಂಬುದಾಗಿ ಹೇಳುವಾಗ ಕರ್ತನೆ ಹೇಳ್ತಾನೆ, ಸತ್ಯವೇದ ತೆರೆ ಎಂಬುದಾಗಿ ಹೇಳ್ತಾನೆ. होमवर्क तयार आहेत. ಹೋಮ್ವರ್ಕ್ ಮಾಡುವುದಕ್ಕಾಗಿ ಸಿದ್ಧರಾಗಿದ್ದೀರಾ? आज सकाळी मी विचार करत होतो. ಇವತ್ತು ಮುಂಜಾನೆ ನಾನು ಯೋಚನೆ ಮಾಡ್ತಾ ಇದ್ದೆ. पुरुषांना एक होमवर्क, ಪುರುಷರಿಗೆ ಒಂದು ಹೋಮ್ವರ್ಕ್, स्त्रियांना एक होमवर्क, ಸ್ತ್ರೀಯರಿಗೆ ಒಂದು ಹೋಮ್ವರ್ಕ್, आमच्या तरुण लोकांना एक होमवर्क. ನಮ್ಮ ಯವನಸ್ಥರಿಗೆ ಒಂದು ಹೋಮ್ವರ್ಕ್. हालेलुया. ಹಾಲೆಲೂಯಾ. आणि तुम्ही खुश आहे, सगळेजण हसायला बघा, खुश झाले. ನೀವೆಲ್ಲರೂ ಸಂತोष मुखದಿಂದ ನಗ್ತಾ ಇದ್ದೀರಾ. हालेलुया. हालेलूया. हालेलुया. हालेलूया. ओके पॉल आपल्या पत्रिकामध्ये करीब कम से कम 100 वेळ कृपा शब्द उपयोग केलेला आहे. ಪೌಲನು ತನ್ನ ಪತ್ರಿಕೆಯಲ್ಲಿ ಕನಿಷ್ಠ 100 ಸಾರಿ ಕೃಪೆಯ ವಿಷಯವಾಗಿ ಆತನು ಹೇಳ್ತಾ ಇದ್ದಾನೆ. खूप उपयोग केलेला आहे. ಅನೇಕ ಸಾರಿ ಉಪಯೋಗ ಮಾಡಿದ್ದಾನೆ. आणि ह्या कृपावरती साधा शब्द कृपावरती खूप थिओलॉजी बांधलेला ಈ आहे. ಸಾಧಾರಣವಾದಂತ ಶಬ್ದ ಕೃಪೆಯ ವಿಷಯದಲ್ಲಿ ಅನೇಕ ಥಿಯಾಲಜೀಸ್ ಅನ್ನು ಆತನು ಬರೆದಿದ್ದಾನೆ. जेव्हा मार्टिन लुथर जेव्हा तो सजीवन घेऊन आला, ಮಾರ್ಟಿನ್ ಲೂಥರ್ ಅನ್ನುವಂತ ವ್ಯಕ್ತಿ ಉಜ್ಜೀವನವನ್ನು ತೆಗೆದುಕೊಂಡು ಬಂದಾಗ खूप काय विषय होते. ಅನೇಕ ವಿಷಯಗಳಲ್ಲಿದ್ದವು. फक्त ख्रिस्त म्हणायला लागला, ಕ್ರಿಸ್ತನು ಮಾತ್ರ ಎಂಬುದಾಗಿ ಹೇಳಲಿಕ್ಕೆ फक्त वचन ಪ್ರಾರಂಭಿಸಿದನು. म्हणायला लागला, ವಚನ ಮಾತ್ರ ಎಂಬುದಾಗಿ ಹೇಳ್ತಾ ಇದ್ದನು. फक्त विश्वास म्हणायला लागला. ನಂಬಿಕೆ ಮಾತ್ರ ಎಂಬುದಾಗಿ ಹೇಳ್ತಾ आणि ಇದ್ದನು. त्याच्यामध्ये एक मुख्य मुद्दा था, ಅದರಲ್ಲಿ ಒಂದು ಮುಖ್ಯವಾದಂತ ವಿಷಯ ಇದಾಗಿತ್ತು, फक्त कृपा. ಕೃಪೆ ಮಾತ್ರ ಎಂಬುದಾಗಿ. फक्त कृपा. ಕೃಪೆ ಮಾತ್ರ ग्रेस ಎಂಬುದಾಗಿ. अलोन. ಕೃಪೆ ಮಾತ್ರ. हे कृपा शब्द खूप सोपा आहे, व्हेरी इझी आहे बोलायला, पण त्याच्यावरती खूप थिओलॉजी आमच्या विश्वासामध्ये बांधलेले आहेत. ಕೃಪೆ ಅನ್ನುವಂಥದ್ದು ಒಂದು ಸಾಧಾರಣವಾದಂತ ಶಬ್ದವಾಗಿದೆ. ಅದರಲ್ಲಿ ಅದರ ಮೇಲೆ ಅನೇಕ ಥಿಯಾಲಜೀಸ್ ಗಳನ್ನು ಬರೆಯಬಹುದು. जुना करार ते नवा करार, ಹೊಸ ಒಡಂಬಡಿಕೆ ಮತ್ತು ಹಳೆ फ्रॉम ಒಡಂಬಡಿಕೆ, स्टार्टिंग टू एंड, ಪ್ರಾರಂಭದಿಂದ फ्रॉम ಕೊನೆಯವರೆಗೆ, जेनेसिस टू रेव्हलेशन. ಆದಿಕಾಂಡದಿಂದ ಪ್ರಕಟಣೆಯವರೆಗೆ. Oh, there is a big theology called theology of grace. ಅಲ್ಲಿ ದೊಡ್ಡ ಒಂದು ಥಿಯಾಲಜಿ ಇದೆ. ಆ ಥಿಯಾಲಜಿ ಕೃಪೆಯ ಥಿಯಾಲಜಿ ಆಗಿದೆ. हे परमेश्वराची कृपा आहे. ಇದು ಕರ್ತನ ಕೃಪೆಯೇ ಆಗಿದೆ. ओके त्याच्यावरती रॉंग टीचिंग पण आहे, ते तिकडे जायचं नको. ಅದರಲ್ಲಿ ತಪ್ಪಾದ ಬೋಧನೆಗಳು ಕೂಡ ಇದಾವೆ, ಅಲ್ಲಿ ನಾವು ಹೋಗುದು ಬೇಡ. सगळं चूक करून आणि कृपा तेच रॉंग टीचिंग मध्ये आम्ही पडणारे लोक नाही. ಎಲ್ಲ ತಪ್ಪು ಮಾಡಿದ ಮೇಲೆ ಕೃಪೆ ಎಂಬುದಾಗಿ ಆ ತಪ್ಪಾದ ಬೋಧನೆಯಲ್ಲಿ ನಾವು ಹೋಗುದು ಬೇಡ. ओके इफ यू अंडरस्टँड, अगर तुम्ही समजला द राईट वे ग्रेस, देयर इज लॉट वी कॅन अंडरस्टँड ऑफ द
the heart of God. ಸರಿಯಾದ ಒಂದು ಕೃಪೆಯ ಅರ್ಥವನ್ನು ನಾವು ತಿಳ್ಕೊಳ್ಳುವುದಾದ್ರೆ ಅದರ ಮೇಲೆ ನಾವು ಬಹಳಷ್ಟು ಧ್ಯಾನ ಮಾಡಬಹುದು. ओके सर, तयार आहे तुम्ही होमवर्क लिहून घ्यायला? ನೀವು ಹೋಮ್ವರ್ಕ್ ಬರೆದಿಟ್ಟುಕೊಳ್ಳುವುದಕ್ಕಾಗಿ सिद्धರಾಗಿದ್ದೀರಾ? ओके, सब सगळे स्त्री लोक, ಎಲ್ಲ स्त्रियರು ओके, रोमची पत्रिकामध्ये 24 वेळ कृपा आहे ते तुम्ही मार्क करणार आहे. ರೋಮನ ಪತ್ರಿಕೆಯಲ್ಲಿ 24 ಸಾರಿ ಕೃಪೆ ಇದೆ, ಅದನ್ನು ನೀವು ಮಾರ್ಕ್ ಮಾಡಿಕೊಳ್ಬೇಕು. ओके, ऑल द सिस्टर्स हॅपी फॉर दॅट. ಎಲ್ಲ ಸ್ತ್ರೀಯರು ಅದಕ್ಕಾಗಿ किती लोक हे ಸಂತೋಷವುಳ್ಳವರಾಗಿದ್ದೀರಾ? करायला रेडी आहेत? ಎಷ್ಟು ಜನರು ಈ ಹೋಮ್ವರ್ಕ್ ಮಾಡ್ತೀರಾ? ओके, केला तर परमेश्वर तुमच्या बरोबरच बोलणार आहे. ಮಾಡುವುದಾದ್ರೆ ಕರ್ತನು ನಿಮ್ಮೊಟ್ಟಿಗೆನೆ ಮಾತಾಡ್ತಾನೆ. परमेश्वर बोलायचं आहे तर करा. ಕರ್ತನು ಮಾತನಾಡಬೇಕಾದ್ರೆ सगळे ಅದನ್ನು पुरुष ಮಾಡೋಣ. लोक, ಎಲ್ಲ ಪುರುಷರು ओके, पहिली कोरिंथी दुसरी कोरिंथी 1 ಕೊರಿಂಥಿ 2ನೇ ಕೊರಿಂಥಿ दोन्ही मिळून, ಎರಡನ್ನು ಕೂಡಿಸಿ ओके, मला वाटते की 18 वेळ कृपा शब्द उपयोग केलेला आहे. 18 ಸಾರಿ ಕೃಪೆ ಶಬ್ದವನ್ನು मार्क ಉಪಯೋಗಿಸಲಾಗಿದೆ. करून घ्या आणि परमेश्वर त्याच्याद्वारे काय बोलते ते समजून घ्या. ಅದನ್ನು ಮಾರ್ಕ್ ಮಾಡಿಕೊಳ್ಳೋಣ. ಅದರ ಮೂಲಕ ಕರ್ತನು ಏನ್ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ आणि ಅದನ್ನು सगळे ತಿಳ್ಕೊಳ್ಳೋಣ. यूथ्स, ऑल द यूथ्स, ಎಲ್ಲ ಯವನಸ್ಥರು, ओके, सगळे यूथ्स ಎಲ್ಲ ಯವನಸ್ಥರು पॉलच्या पत्रिकामध्ये कुठे कुठे कृपा आहे सगळं मार्क करून घ्यायला पाहिजे. ಪೌಲನ ಪತ್ರಿಕೆಯಲ್ಲಿ ಎಲ್ಲೆಲ್ಲಾ ಕೃಪೆ ಇದೆ ಅದನ್ನೆಲ್ಲ ಮಾರ್ಕ್ मला ಮಾಡಿಕೊಳ್ಳೋಣ. माहित आहे तुम्ही कसं करणार आहे, पण तुम्ही मार्क करून घ्या. ನನಗೆ ಗೊತ್ತು ನೀವು ಹೇಗೆ ಮಾಡ್ತೀರಾ, ಆದ್ರೆ ನೀವು ಮಾರ್ಕ್ ಮಾಡಿಕೊಳ್ಳಿ. हालेलुया. ಹಾಲೆಲೂಯಾ. 100 वेळ आहे. 100 ಸಾರಿ ಅದು नेक्स्ट संडे ಬರೆಯಲಾಗಿದೆ. युथ मीटिंग आहे. ಮುಂದಿನ ಭಾನುವಾರ ಯೂತ್ ಮೀಟಿಂಗ್ ಇದೆ. युथ मीटिंग मध्ये ह्या कृपावरती एक गेम असणार आहे. ಯೂತ್ ಮೀಟಿಂಗ್ ಅಲ್ಲಿ ಕೃಪೆಯ ವಿಷಯವಾಗಿ ಒಂದು ಗೇಮ್ ಅನ್ನು ನಾವು ಆಡ್ಲಿಕ್ಕೆ ಹೋಗ್ತಾ So ಇದ್ದೇವೆ. all the youths get ready for the game on grace. ಎಲ್ಲ ಯವನಸ್ಥರು ಕೃಪೆಯ ವಿಷಯವಾಗಿ ಆಡಲು ಹೋಗುವ ಆಟಕ್ಕಾಗಿ ಸಿದ್ಧರಾಗ್ರಿ. Okay, all Pauline epistles, पॉल पत्रिका, ಎಲ್ಲ ಪೌಲನ ಪತ್ರಿಕೆಯಿಂದ कुठे कुठे कृपा आहे सगळं मार्क करून घ्या. ಎಲ್ಲೆಲ್ಲ ಕೃಪೆ ಇದೆ ಅದನ್ನೆಲ್ಲ ಮಾರ್ಕ್ ರಾಮ್, ಮಾಡಿ. ಯು ಆರ್ ರೆಡಿ? ನಿನ್ ಕೈ ಎತ್ತಿದ್ಯಾ ಅದಕ್ಕಾಗಿ. ಯು ಆರ್ ರೆಡಿ, ಐ ಥಿಂಕ್ ಸೊ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಾಲೆಲೂಯಾ. ಓಕೆ, ಆಲ್ ದ ಯೂತ್ಸ್ ರೆಡಿ ಫಾರ್ दैट? ಯವನಸ್ಥರು ಅದಕ್ಕಾಗಿ ಸಿದ್ಧರಾಗಿದ್ದೀರಾ? ओके, बाय द वे बॉयज, एक सर्विस होने के बाद हम और एक बार मीटिंग करेंगे. ಇದು ಆರಾಧನೆ ಆದ ಮೇಲೆ ಎಲ್ಲ ಗಂಡು ಮಕ್ಕಳು ಇನ್ನೊಂದು ಸಾರಿ ನಾವು ಮೀಟಿಂಗ್ हम ಮಾಡೋಣ. बॉयज का एक अलग मीटिंग चल रहा है. लास्ट संडे भी हो गया, इस संडे में क्या हो रहा है आपको बाद में बताएंगे. ನಮ್ಮ ಗಂಡು ಮಕ್ಕಳದು ಮೀಟಿಂಗ್ ನಡೀತಾ ಇದೆ. ಕಳೆದ ವಾರ ಕೂಡ ಮಾಡಿದ್ವಿ, ಇವತ್ತು ಕೂಡ ಮಾಡ್ತೇವೆ. ಏನ್ ಮೀಟಿಂಗ್ ಮಾಡಿದ್ದೇವೆ ಎಂಬುದಾಗಿ ಸ್ವಲ್ಪ ದಿನ ಆದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ. ओके, चलिए हम वो वचन की तरफ जाएंगे. पहली कोरिन्थी 15वां अध्याय 10वां वचन. 1 ಕೊರಿಂಥಿ 15ನೇ ಅಧ್ಯಾಯ 10ನೇ ವಚನ. ओके, सब मिलके ये वचन हम पढ़ने वाले हैं. ನಾವೆಲ್ಲರೂ ಸೇರಿ ಈ ವಚನವನ್ನು ಓದ್ಲಿಕ್ಕೆ ಹೋಗ್ತಾ ಇದ್ದೇವೆ. ओके, पॉल ये बात कह रहा है. ಪೌಲನು ಈ ಮಾತನ್ನು ಹೇಳ್ತಾ ಇದ್ದಾನೆ. यस, ओपन किए. बायबल कोणाचं वाचायचं? येस, आशिष. ओके, मराठी, हाँ, मराठी की हिंदी? हाँ हाँ. ओके, सगळे मिळून आम्ही वाचूया हे वचन. ಈ ವಚನವನ್ನು ನಾವೆಲ್ಲರೂ ಒಟ್ಟಾಗಿ वाचूया. ಓದಿಕೊಳ್ಳೋಣ. ओके, सगळ्यांना मिळलं? ಎಲ್ಲರಿಗೆ ಸಿಕ್ಕಿತಾ? ओके, मोठ्यानं 1 2 3. ಹಾಲೆಲೂಯಾ. ಇನ್ನೊಂದ್ಸಲ ಗಟ್ಟಿಯಾಗಿ, ಸ್ವಲ್ಪ ಡಬಲ್ ಸೌಂಡ್ ಬರಲಿ, ಗಟ್ಟಿಯಾಗಿ ಓದ್ರಿ. ಓಕೆ, ಜೆಸಿ ಆಂಟಿ ಹೇಳಿದ ಹಾಗೆ ನಾವು ಜಗಳ ಮಾಡುವಾಗ ಸ್ತ್ರೀಯರ ಸೌಂಡ್ ಬರ್ತೈತಿ ನೋಡ್ರಿ, ಹಂಗ ಓದ್ರಿ. ನನ್ಗೆ ಆ ಸ್ವರ ತೆಗಿಲಿಕ್ಕೆ ಬರೋದಿಲ್ಲ, ಆನ್ಲೈನ್ ನಡೀತಾ, ಅವ್ರು ತಿಳ್ಕೊಳ್ಳಿ ಏನಾಗತೈತಿ. ಓಕೆ, ಸೊ ಗಟ್ಟಿಯಾಗಿ ಓದ್ರಿ. ಹಾ, ಹಾಲೆಲೂಯಾ. 1 2 3. ओके, कितने बार उधर कृपा कृपा शब्द है? ಎಷ್ಟು ಸಾರಿ ಅಲ್ಲಿ ಕೃಪೆ ಕೃಪೆ ಶಬ್ದ ಇದೆ? यस,
ಮೂರ್ ಸಲ ಅಂದ್ರೆ 100ದಲ್ಲಿ 3 ಸಲ ಸಿಕ್ತು ನೋಡ್ರಿ ಯೂತ್ಸ್. ಇನ್ 97 ಯು ಹ್ಯಾವ್ ಟು ಫೈಂಡ್ ಔಟ್. 100 में 3 बार मिल गया, अभी आप 97 को आपको पहचानना है. ओके, 3 बार कृपा शब्द उपयोग किया है. 3 ಸಾರಿ ಕೃಪೆ ಶಬ್ದವನ್ನು ಉಪಯೋಗಿಸಲಾಗಿದೆ. ओके, क्या पॉल कह रहा है? ಪೌಲನ್ ಏನ್ ಹೇಳ್ತಾ ಇದ್ದಾನೆ? मैं जो कुछ भी हूँ परमेश्वर की कृपा से हूँ. ನಾನು ಏನಾಗಿದ್ದೇನೋ ಅದು ಕರ್ತನ ಕೃಪೆಯಿಂದ. इसका मतलब है मेरा थारण, मेरी मुक्ति जो है परमेश्वर की कृपा से है. ಅದರ ಅರ್ಥ ನನ್ನ ರಕ್ಷಣೆ, ನನಗೆ ಸಿಕ್ಕಿರುವ ಮುಕ್ತಿ ಅನ್ನುವಂಥದ್ದು ಅದು ಕರ್ತನಿಂದ ಆಗಿದೆ. ओके, मेरा आशीष परमेश्वर की कृपा से है. ನನ್ನ ಆಶೀರ್ವಾದ ಅದು ಕರ್ತನ ಕೃಪೆಯಿಂದ मेरा ಆಗಿದೆ. कॉलिंग परमेश्वर की कृपा से ನನ್ನ है. ಕರೆಯುವಿಕೆ ಕರ್ತನ ಕೃಪೆಯಿಂದ. जो कुछ वरदान मैंने पाया परमेश्वर की कृपा से पाया है. ಏನೆಲ್ಲ ವರಗಳನ್ನು ನಾನು ಹೊಂದಿಕೊಂಡಿದ್ದೇನೆ ಕರ್ತನ ಕೃಪೆಯಿಂದಲೇ ಹೊಂದಿಕೊಂಡಿದ್ದೇನೆ. और ये वचन और बाकी सब वचन अगर मिलाएंगे तो ಈ ವಚನ ಮತ್ತು ಉಳಿದಿರುವ ವಚನಗಳನ್ನೆಲ್ಲ ನಾವು ಕೂಡಿಸುವುದಾದ್ರೆ मेरी पहचान आइडेंटिटी जो है वो सिर्फ परमेश्वर की कृपा से है. ನನ್ನ ಒಂದು ಗುರುತು ಅನ್ನುವಂಥದ್ದು ಅದು ಕರ್ತನ ಕಡೆಗೆ ಮಾತ್ರ ಇದೆ. पॉल कह रहा है I am what I am by the grace of God. ಪೌಲನು ಹೇಳ್ತಾ ಇದ್ದಾನೆ, ನಾನೇನಾಗಿದ್ದೇನೋ ಕರ್ತನ ಕೃಪೆಯಿಂದಲೇ ಆಗಿದ್ದೇನೆ. पॉल कभी भी अपना पिछला कभी भूला नहीं. ಪೌಲನು ತನ್ನ ಒಂದು ಹಳೆಯ ಜೀವಿತವನ್ನು ಆತನ ಎಂದಿಗೂ ಮರೆಯಲಿಲ್ಲ. पहली तिमोथी की किताब में, प्रेरितों की किताब में अगर देखेंगे तो ಮೊದಲನೇ ತಿಮೋತಿ ಪುಸ್ತಕ, ಅಪೊಸ್ತಲ ಪುಸ್ತಕದಲ್ಲಿ ನಾವು ನೋಡುವುದಾದ್ರೆ पॉल ऐसा बोल रहा है. ಪೌಲನು ಹೀಗೆ ಹೇಳ್ತಾ ಇದ್ದಾನೆ. कोरिन्थी में भी उसने उपयोग किया है. ಕೊರಿಂಥಿಯಲ್ಲಿಯೂ ಕೂಡ ಆತನು ಉಪಯೋಗಿಸಿದ್ದಾನೆ. ओके, वो ऐसा कह रहा है. ಆತನು ಹೀಗೆ ಹೇಳ್ತಾ यही ಇದ್ದಾನೆ. 15वें अध्याय में वो कह रहा है. ಇದೇ 15ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾ सब ಇದ್ದಾನೆ, अपोस्तल लोगों से वर्स्ट सिनर जो है पापी मैं हूँ. ಅಪೊಸ್ತಲರಲ್ಲಿ ಕೆಟ್ಟಾದಂತ ಬಹಳ ಕೀಳಾದಂತ ಒಂದು ಪಾಪಿ ನಾನೇ ಆಗಿದ್ದೆ. उतना बिगड़ा था मैं, ಅಷ್ಟು ನಾನು ಕೆಟ್ಟು ಹೋಗಿದ್ದೆ, उतना बर्बाद हुआ व्यक्ति था मैं, ಅಷ್ಟು ನಾನು ನಾಶವಾಗಿ ಹೋಗಿಬಿಟ್ಟಿದ್ದೆ, उतना खराब था मैं. ಅಷ್ಟು ಕೆಟ್ಟವನಾಗಿದ್ದೆ. लेकिन परमेश्वर की कृपा मुझ पे उंडेल दी गई ಆದ್ರೆ है. ಕರ್ತನು ತನ್ನ ಕೃಪೆಯನ್ನು ನನ್ನ ಮೇಲೆ ಸುರಿಸಿದನು. लेकिन उतना खराब था बोल के वो पापी पापी बोल के ऐसा नहीं बैठ रहा. ಆದ್ರೆ ಆತನು ಅಷ್ಟು ಕೆಟ್ಟವನಾಗಿದ್ದಾನೆಂಬುದಾಗಿ ಹೇಳಿಕೊಂಡು ನಾನು ಪಾಪಿ ಪಾಪಿ ಎಂಬುದಾಗಿ ಕೂತ್ಕೊಳ್ಳಿಲ್ಲ. थोड़े लोग कृपा को गलत नजरिए से लेते हैं. ಕೆಲವೊಬ್ಬರು ಕೃಪೆಯನ್ನು ತಪ್ಪಾದ ರೀತಿಯ ದೃಷ್ಟಿಯಲ್ಲಿ ನೋಡ್ತಾರೆ. कृपा बोलने से अपने आप को दे फील सेल्फ पिटी ऑन देमसेल्फ. ಕೃಪೆ ಎಂಬುದಾಗಿ ಹೇಳುವಾಗ ತಮ್ಮ ಮೇಲೆ ತಾವೇ ಒಂದು ಪಾಪ ಎಂಬುದಾಗಿ ತಿಳ್ಕೊಳ್ತಾರೆ, ಅನ್ಸ್ಕೊಳ್ತಾರೆ. ಪಾಪ ಎಂಬುದಾಗಿ ಅನ್ನಿಸ್ಕೊಳ್ತಾರೆ. मी पापी आहे. ನಾನು ಪಾಪಿ ಎಂಬುದಾಗಿ. ओके, ते आपल्या आपणावरती ते सेल्फ पिटी मराठीमध्ये काय म्हणतात? हा, घोषित करणे नाही, सेल्फ पिटी. आपल्या आपणाला अय्यो मी पापी. हा, सेल्फ पिटी. कोई भी मराठी स्कॉलर नहीं है इधर. ओके, बोले से अपने आप के ऊपर व्हाट यू कॉल इन कन्नडा सेल्फ पिटी. आपल्या आपणाला दया दाखवणं. तर आपल्या आपणावरती ते सेल्फ पिटी दया दाखवत राहणं ते कृपा नाही. ನಮ್ಮ ಮೇಲೆ ನಾವು ಪಾಪ ಅನಿಸಿಕೊಳ್ಳುವುದು, ನಮ್ಮ ಮೇಲೆ ನಾವು ಕರುಣೆ ತೋರಿಸಿಕೊಳ್ಳುವುದು ಅದು ದಯೆ ಅಲ್ಲ. ओके, ಅದು ಕೃಪೆ ಅಲ್ಲ. ಅದು ಕೃಪೆ ಅಲ್ಲ. ओके, हा, परमेश्वरची कृपा आहे. ಕರ್ತನ ಕೃಪೆ ಏನೋ ಇದೆ. पॉल म्हणत आहे, ಪೌಲನು ಹೇಳ್ತಾ ಇದ್ದಾನೆ, या सगळ्यापेक्षा वर्स्ट सिनर एकदम बिघडलेला पापी मी आहे. ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಟ್ಟು ಹೋದಂತ ಪಾಪಿ ನಾನೇ ಆಗಿದ್ದೇನೆ. व्हेरी वर्स्ट मॅन. ಬಹಳ ಒಂದು ಕೆಟ್ಟಾದಂತ ವ್ಯಕ್ತಿ. पण ते विचार करत आपल्यावरती स्वदया दाखवत बसत नाही तो. ಆದ್ರೆ ಅದನ್ನು ಯೋಚನೆ ಮಾಡಿಕೊಂಡು ತನ್ನ ಮೇಲೆ ಸ್ವಯಂ ಕರುಣೆಯನ್ನು ತೋರಿಸುವುದು तो ಅರ್ಥ असं म्हणत ಅಲ್ಲ. आहे, ಆತನು ಹೀಗೆ ಹೇಳ್ತಾ एवढा ಇದ್ದಾನೆ, वाईट व्यक्ती मी ಇಷ್ಟು ಕೆಟ್ಟಾದಂತ ವ್ಯಕ್ತಿ ನಾನು, आज जो काय पण आहे, ಇವತ್ತು ನಾನು ಏನಾಗಿದ್ದೇನೋ, आज जो काय पण आहे, ಇವತ್ತು ಏನೆಲ್ಲ ನಾನು मी ಹೊಂದಿಕೊಂಡಿದ್ದೇನೋ, कोणाच्या कृपामध्ये आहे? ನಾನು ಯಾರ ಕೃಪೆಯಲ್ಲಿದ್ದೇನೆ, कोणाच्या कृपामध्ये ನಾನು आहे? ಯಾರ ಕೃಪೆಯಲ್ಲಿದ್ದೇನೆ, मोठ्यानं कोणाच्या कृपामध्ये आहे? ಗಟ್ಟಿಯಾಗಿ ಹೇಳೋಣ, ಯಾರ आपल्या ಕೃಪೆಯಲ್ಲಿದ್ದೇನೆ. शेजारीला सांगा, तू जो काय आहे परमेश्वराच्या कृपानं आहे. ನಿಮ್ಮ ಪಕ್ಕದಲ್ಲಿರುವವರಿಗೆ ಹೇಳ್ರಿ, ನೀವೇನೇ ಏನೇ ಆಗಿದ್ದೀರೋ ಅದು ಕರ್ತನ ಕೃಪೆಯಿಂದಲೇ ಆಗಿದ್ದೀರಾ. परमेश्वराची कृपा माझ्यावरती वतलेली आहे. ಕರ್ತನ ಕೃಪೆ ನನ್ನ ಮೇಲೆ ಸುರಿಯಲ್ಪಟ್ಟಿದೆ. आणि ती परमेश्वराची कृपा माझ्यावरती खूप परिवर्तन केलेलं आहे. ಕರ್ತನ ಕೃಪೆ ನನ್ನಲ್ಲಿ ಅನೇಕ ಬದಲಾವಣೆಗಳನ್ನು ತಂದಿದ್ದಾವೆ. ओके, थिओलॉजिकली थोडे विषय आहेत. ಥಿಯಾಲಜಿಕಲಿ ಕೆಲವೊಂದು ವಿಷಯಗಳು ಹೀಗೆ ಇದೆ. ओके, ग्रेस चेंजेस द आयडेंटिटी फ्रॉम सिनर टू सर्वंट. ಕೃಪೆ ಅನ್ನುವಂಥದ್ದು ನಮ್ಮ ಗುರುತನ್ನು ಬದಲಾಯಿಸ್ತದೆ, ಪಾಪಿಯಿಂದ
सर्वंट ಸೇವಕರು ಎಂಬುದಾಗಿ. ओके, देवाची एक पापीपासून देवाचे सेवक होऊन आम्हाला पहचान कृपा बदल देता है. ಒಂದು ಪಾಪಿಯಾಗಿರುವ ವ್ಯಕ್ತಿಯಿಂದ ಒಂದು ಕರ್ತನ ಸೇವಕನು ಎಂಬುದಾಗಿರುವಂತ ವ್ಯಕ್ತಿ ಹಾಗೆ ಬದಲಾಯಿಸುವಂತದ್ದು ಅದು ಕೃಪೆಯಾಗಿದೆ. और विलियम बार्कले बोल के एक सेवक है, ವಿಲಿಯಂ ಬಾರ್ಕ್ಲೆ ಎಂಬುದಾಗಿ ಒಬ್ಬ वो अपने ಸೇವಕರಿದ್ದಾರೆ. किताब में ऐसा लिखता है, ತಮ್ಮ ಪುಸ್ತಕದಲ್ಲಿ ಅವರು ಹೀಗೆ ಬರೀತಾರೆ, ग्रेस ट्रांसफॉर्म्स माय पास्ट फेल्ड पास्ट इनटू सक्सेस फ्यूचर. ಕೃಪೆ ಅನ್ನುವಂಥದ್ದು ನನ್ನ ಒಂದು ಕಳೆದು ಹೋದಂತ ಪಾಪವನ್ನು ಒಂದು ಭವಿಷ್ಯದ ಒಂದು ಕೃಪೆಗೆ ಅದು ಬದಲಾಯಿಸ್ತದೆ. ಸೋತ್ ಹೋಗಿರುವ ಭೂತಕಾಲವನ್ನು ಗೆದ್ದಿರುವ ವರ್ತಮಾನ ಕಾಲದಲ್ಲಿ ಚೇಂಜ್ ಮಾಡಿಬಿಡ್ತೈತಿ ಕೃಪೆ. ಕೃಪೆ ಅನ್ನುವಂಥದ್ದು ಸೋತು ಹೋಗಿರುವ ಭೂತಕಾಲವನ್ನು ಜಯಶಾಲಿಯಾಗಿರುವಂತ ವರ್ತಮಾನಕ್ಕೆ ಅದು ಬದಲಾಯಿಸ್ತದೆ. ಕೃಪೆ ಅನ್ನುವಂಥದ್ದು वो पॉल में है, ಅದು ಪೌಲನಲ್ಲಿ ಇದೆ. सो कृपा हमें बदल देता है, ಕೃಪೆ ಅನ್ನುವಂಥದ್ದು ನಮ್ಮನ್ನು ಬದಲಾಯಿಸಿ कृपा परिवर्तन लाता है. ಕೃಪೆ ಬದಲಾವಣೆಯನ್ನು ತರ್ತದೆ. कृपा वो चीज है जो हमारे जीवन में एक भयंकर इफेक्ट ला सकता है. ಕೃಪೆ ಅನ್ನುವಂಥದ್ದು ಇಂಥ ವಿಷಯವಾಗಿದೆ ಯಾವುದು ನಮ್ಮ ಜೀವಿತದಲ್ಲಿ ಭಯಂಕರವಾದಂತ ಬದಲಾವಣೆಯನ್ನು मैं एक ತರುವಂಥದ್ದು. सिंपल उदाहरण देता हूँ. ಒಂದು ಸಾಧಾರಣವಾದ ಉದಾಹರಣೆಯನ್ನು ನಾನು परसों दिन ಕೊಡ್ತೇನೆ. हम चेतन पास्टर के वहां जाने के बाद हम पास्टर के साथ हम चले गए. ಚೇತನ್ ಪಾಸ್ಟರ್ ಅವರ ಒಂದು ಆ Opening ಸ್ಥಳಕ್ಕೆ ಹೋದ್ಮೇಲೆ ನಾವು ಪಾಸ್ಟರ್ ಒಟ್ಟಿಗೆ ತಿರುಗಿ ಹೋಗ್ತಾ ಇದ್ವಿ. मैं मेरा 2 व्हीलर लेके रामदेव के पास गया था. ನಾನು ನನ್ನ 2 ವೀಲರ್ ತೆಗೆದುಕೊಂಡು ರಾಮದೇವ್ ಹತ್ರ ಹೋಗ್ತಾ ಇದ್ದೆ. सडनली एक भिखारी आ गया. ತಕ್ಷಣ ಒಬ್ಬ ಭಿಕ್ಷುಕ ಬಂದನು. He was English speaking भिखारी. ಇಂಗ್ಲಿಷ್ ಅಲ್ಲಿ ಮಾತನಾಡುವಂತ ಭಿಕ್ಷುಕ. ओके, उसको देख के ना माय ग्रेस केम, कृपा आ गया उसके ऊपर. ಅವನಿಗೆ ನೋಡಿದ್ಮೇಲೆ ನನಗೆ ಕೃಪೆ ಬಂತು. मेरे पॉकेट में जो चिल्लर था वो सब डाल दिया. ನನ್ನ ಪಾಕೆಟ್ ಅಲ್ಲಿ ಏನೆಲ್ಲ ಈ ಚಿಲ್ಲರ್ ಇತ್ತು ಅದನ್ನೆಲ್ಲ ಆತನಿಗೆ ಕೊಟ್ಟೆ. उसी दिन संकेश्वर आते वक्त कृपा से कंडक्टर ने बहुत चिल्लर दिया था मेरे हाथ में. ಅವತ್ತೇ ಸಂಕೇಶ್ವರಿಂದ ಬರುವಾಗ ಕಂಡಕ್ಟರ್ ಕೃಪೆಯಿಂದ ಅನೇಕ ಚಿಲ್ಲರ ಹಣವನ್ನು 25 रुपए चिल्लर कोटा. 25 ರೂಪಾಯಿ मुझे चिल्लर दे दिया. वो सब मैंने दे दिया उसको. ಅದನ್ನೆಲ್ಲ ನಾನು ಆತನಿಗೆ ಕೊಟ್ಟೆ. सडनली वो देखा, ಆತನು ನೋಡಿದ. थैंक यू सो मच सर, थैंक यू सर, थैंक यू. ಅವರು ನನಗೆ ವಂದನೆ ಎಂಬುದಾಗಿ ಹೇಳ್ತಾ ಇದ್ರು. ओके, ನಾನು ಹೇಳಿದಂಗೆ ಹೇಳ್ತಾ ಇದ್ರು ಅವರು. ನಾನು ಹೇಳಿದ ಹಾಗೆ ಅವರು ಹೇಳಿದ್ರು. ओके, सडनली उसके मुंह से थैंक यू सो मच बोला ना. I was shocked to see the English from in his mouth. ನನಗೆ ಆಶ್ಚರ್ಯವಾಯಿತು ಆತನ ಬಾಯಿಂದ ಇಂಗ್ಲಿಷ್ ಪದವನ್ನು ಕೇಳುವಾಗ. What did I give? ನಾನೇನ್ ಕೊಟ್ಟೆ? मैंने चिल्लर नहीं दिया, उसको कृपा दिखाया और वो कृपा ने उसके ऊपर बहुत इम्पैक्ट लाया. ನಾನು ಹಣ ಕೊಡ್ಲಿಲ್ಲ, ಆತನಿಗೆ ಕೃಪೆ ತೋರಿಸಿದೆ. ಆ ಕೃಪೆ ಆತನ ಜೀವಿತದಲ್ಲಿ उसी तरह ಅದೇ ರೀತಿ ओके, हम अपने आप को देखेंगे तो ನಾವು ನಮ್ಮನ್ನು ನಾವು और जो ನೋಡಿಕೊಳ್ಳುವುದಾದ್ರೆ कृपा परमेश्वर हमारे ऊपर डाला है ಯಾವ ಕೃಪೆ ಕರ್ತನು ನಮ್ಮ ಮೇಲೆ ಹಾಕಿದಾನೋ वो एक जोर इफेक्ट हमारे जीवन के ऊपर लाता ಅದು है. ಒಂದು ಬಲವಾದ ಒಂದು ಪರಿಣಾಮ ನಮ್ಮ ಜೀವಿತದಲ್ಲಿ वो एक जोरावर इफेक्ट लाता है. ಅದು ಒಂದು ಬಲವಾದಂತ ಪರಿಣಾಮವನ್ನು इसके लिए तो पॉल कह रहा है, ಅದಕ್ಕಾಗಿಯೇ ಪೌಲನು ಹೇಳ್ತಾ whatever ಇದ್ದಾನೆ, I am is by the grace of God. ನಾನೇನಾಗಿದ್ದೇನೋ ಅದು ಕರ್ತನ ಕೃಪೆಯಿಂದಲೇ ಆಗಿದ್ದೇನೆ. His grace was not vain, ವ್ಯರ್ಥ ಇರಲಿಲ್ಲ. ಆತನ ಕೃಪೆ ಅದು ವ್ಯರ್ಥವಾಗಿರ್ಲಿಲ್ಲ. His grace affected me a lot. ಆತನ ಕೃಪೆ ನನ್ನಲ್ಲಿ ಬಹಳಷ್ಟು ಪರಿಣಾಮ His ತೋರಿಸಿತು. grace transformed me. ಆತನ ಕೃಪೆ ನನ್ನನ್ನು ಬದಲಾಯಿಸಿತು. His grace made me a murderer to a preacher. ಆ ಕೃಪೆ ನನಗೆ ಒಬ್ಬ ಕೊಲೆಗಾರನಿಂದ ಒಬ್ಬ ಪ್ರಚಾರ ಮಾಡುವಂತವನಾಗಿ His ಬದಲಾಯಿಸಿತು. grace changed my identity. ಆತನ ಕೃಪೆ ನನ್ನ ಗುರುತನ್ನು ಬದಲಾಯಿಸಿತು. His grace made a failed person into a victorious person. ಆತನ ಕೃಪೆ ಸೋತು ಹೋದಂತ ವ್ಯಕ್ತಿಯಿಂದ ಜಯಶಾಲಿ ವ್ಯಕ್ತಿಯ ಹಾಗೆ His ನನ್ನನ್ನು grace ಮಾಡಿತು. made a hard man into a soft loving man. ಆತನ ಕೃಪೆ ಕಠಿಣವಾದಂತ ವ್ಯಕ್ತಿಯಿಂದ ಕರುಣೆಯುಳ್ಳ ವ್ಯಕ್ತಿಯನ್ನಾಗಿ ನನ್ನನ್ನು ಬದಲಾಯಿಸಿತು. His grace was not without effect on me. ಆತನ ಕೃಪೆ ನನ್ನಲ್ಲಿ ಒಂದು Without effect, ಪರಿಣಾಮ ಇಲ್ದಂಗಿರ್ಲಿಲ್ಲ. ಆತನ ಕೃಪೆ ನನ್ನ ಮೇಲೆ ಪರಿಣಾಮ ಬೀರದೇ ಇರುವ ಹಾಗೆ ಇರಲಿಲ್ಲ. अपने हाथ उठाइए और कहिए परमेश्वर तेरी कृपा मुझ पर उंडेल. ನಮ್ಮ ಕರವನ್ನು ಎತ್ತಿ ನಾವು ಹೇಳೋಣ, ಕರ್ತನೇ ನಿನ್ನ ಕೃಪೆಯನ್ನು ನನ್ನ ಮೇಲೆ ಸುರಿಸು. I need your grace, Lord. ನನಗೆ ನಿನ್ನ ಕೃಪೆ ಬೇಕು. I need your grace. ನನಗೆ ನಿನ್ನ ಕೃಪೆ एक ಬೇಕು. भिखारी जिस तरह कॉइन्स के लिए, चिल्लर के लिए मांग रहा है, उस तरह मैं एक भिखारी तेरे पास कृपा के लिए मांग रहा हूँ. ಯಾವ ರೀತಿ ಒಬ್ಬ ಭಿಕ್ಷುಕನು ಒಂದು ಹಣಕ್ಕಾಗಿ ಒಂದು ಚಿಕ್ಕ ಹಣಕ್ಕಾಗಿ ಭಿಕ್ಷೆ ಬೇಡ್ತಾನೋ ಅದೇ ರೀತಿಯಾಗಿ ನಾನು ಕೃಪೆಗಾಗಿ ನಿನ್ನ ಹತ್ರ ಭಿಕ್ಷೆ मुझे ಬೇಡ್ತಾ आज ಇದ್ದೇನೆ. तेरी कृपा की जरूरत है. ನನಗೆ ಇವತ್ತು ನಿನ್ನ ಕೃಪೆಯ ಅವಶ್ಯಕತೆ तेरी ಇದೆ. कृपा मुझ पर उंडेल दे. ನಿನ್ನ ಕೃಪೆಯನ್ನು ನನ್ನಲ್ಲಿ ಸುರಿಸು. Thank you, Jesus. Hallelujah.
Hallelujah. परमेश्वर कृपा दिखाएगा. ಕರ್ತನು ಕೃಪೆಯನ್ನು आपके ತೋರಿಸ್ತಾನೆ. पड़ोस के व्यक्ति से कहिए आपको कृपा की जरूरत है और परमेश्वर कृपा देने के लिए तैयार है. ನಿಮ್ಮ ಪಕ್ಕದಲ್ಲಿರುವವರಿಗೆ ಹೇಳ್ರಿ ನಿಮಗೆ ಕೃಪೆಯ ಅವಶ್ಯಕತೆ ಇದೆ, ಕರ್ತನು ಕೃಪೆಯನ್ನು ತೋರಿಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ओके, कृपा शब्द जो है ग्रीक शब्द चैरिस, CHARIS, चैरिस इससे आता है. ಕೃಪೆ ಅನ್ನುವಂಥದ್ದು ಗ್ರೀಕ ಭಾಷೆ ಚಾರಿಸ್ ಎಂಬುದಾಗಿ ಆ ಒಂದು ಪದದಿಂದ ಬರುವಂತದ್ದಾಗಿದೆ. इसका मतलब है ಇದರ ಅರ್ಥ ಇದಾಗಿದೆ. ओके, अनडिजर्व्ड फेवर. इसका मतलब है हम योग्य नहीं है लेकिन हम कृपा दे रहे हैं. ನಾವು ಅದಕ್ಕೆ ಯೋಗ್ಯರಲ್ಲ, ಆದ್ರೆ ನಮಗೆ ಕೃಪೆ ತೋರಿಸ್ತಾ ಇದ್ದಾರೆ कुछ ಎಂಬುದಾಗಿ ऐसा ಅರ್ಥ. मिलना उसके हम योग्य नहीं है. हम एक्चुअली एक शब्द है, वो गाली नहीं है, ना लायक है, लेकिन हमें वो परमेश्वर दे रहा है. ಒಂದು ಪದ ಅದು ಬೇಗಳ ಅಲ್ಲ, ನಾವು ಅದಕ್ಕೆ ಯೋಗ್ಯರಲ್ಲ, ಆದ್ರೆ ಕರ್ತನು ನಮಗೆ ಅದನ್ನು ಕೊಡ್ತಾ ಇದ್ದಾನೆ. उसको कृपा बोलते हैं. ಅದಕ್ಕೆ ಅಂತೇವೆ ಕೃಪೆ और ಎಂಬುದಾಗಿ. जैसे मैंने कहा कि ऑलमोस्ट 94 to 100 टाइम्स पॉल कृपा अपने पत्रिका में उपयोग कर रहा ನಾನು है. ಹೇಳಿರುವ ಹಾಗೆ 99ರಿಂದ 100ರವರೆಗೆ ಪೌಲನು ಕೃಪೆ ವಿಷಯವಾಗಿ ಅಲ್ಲಿ ಮಾತಾಡ್ತಾ ಇದ್ದಾನೆ. ओके, कृपा वो है जो दिखाता है कि हम कुछ भी नहीं है और देने वाला सब कुछ है. ಕೃಪೆ ಅನ್ನುವಂಥದ್ದು ಇದಾಗಿದೆ, ಯಾವುದು ಇದನ್ನು ತೋರಿಸ್ತದೆ, ನಾವು ಏನೂ ಅಲ್ಲ, ಆದ್ರೆ ಕೊಡುವವನು ಎಲ್ಲವನ್ನು ಕೊಡುವವನಾಗಿದ್ದಾನೆ. ओके, हम नीचे बैठे हैं और वो ऊपर बैठा है. ನಾವು ಕೆಳಗಡೆ ಕೂತುಕೊಂಡಿದ್ದೇವೆ, ಆತನು ಮೇಲೆ ಕೂತುಕೊಂಡಿದ್ದಾನೆ. तो ये कृपा है. ಇದು ಕೃಪೆ ಆಗಿದೆ. 8 चीज है कृपा के विषय में. ಕೃಪೆಯ ವಿಷಯವಾಗಿ 8 ವಿಷಯಗಳಿದಾವೆ. बहुत सारे ऐसी चीज आप जानते हैं, इसके लिए मैं टच करके जाऊंगा. ಅನೇಕ ವಿಷಯಗಳು ನಿಮಗೆ ಗೊತ್ತಿದೆ, ಅದಕ್ಕಾಗಿ ನಾನು ಅದನ್ನು ಮುಟ್ಟಿ ಅಲ್ಲಿ ಹೋಗುವನಾಗಿದ್ದೇನೆ. First thing, grace is a source of our salvation. ನಮ್ಮ ರಕ್ಷಣೆಗೆ ಕೃಪೆ ಅನ್ನುವಂಥದ್ದು ಒಂದು ಮೂಲವಾಗಿದೆ. ओके, हमारे थारण, हमारे मुक्ति का, साल्वेशन का मूल जो है वो कृपा ही है. ನಮ್ಮ ರಕ್ಷಣೆಗೆ ಮೂಲ ಅನ್ನುವಂಥದ್ದು ಅದು ಕೃಪೆಯಾಗಿದೆ. इसका फोटो ले सकते हैं और ये आप बाद में स्टडी कर सकते हैं. ಇದರ ಫೋಟೋ ತೆಗೆದುಕೊಳ್ಬಹುದು, ಅದಾದ್ಮೇಲೆ ನೀವು ಅದನ್ನು ಸ್ಟಡಿ ಮಾಡಬಹುದು. रोम 3 अध्याय 24वां वचन. ರೋಮ 3ನೇ ಅಧ್ಯಾಯ 24ನೇ हम ವಚನ. कृपा के द्वारा हमारा थारण हो गया है. ಕೃಪೆಯಿಂದಲೇ ನಮಗೆ ರಕ್ಷಣೆ ಆಯಿತು. ये सब पढ़िए वचन, आपको पता चलेगा. ಈ ಎಲ್ಲ ವಚನವನ್ನು ನೀವು ಓದುವುದಾದ್ರೆ ನಿಮಗೆ ಗೊತ್ತಾಗ್ತದೆ. ओके, दूसरी बात, ಎರಡನೇ ವಿಷಯ, परमेश्वर के और मेरे बीच में, मेरे संबंध में कृपा शांति लेके आया है. ಕರ್ತನು ಮತ್ತು ನನ್ನ ಸಂಬಂಧದಲ್ಲಿ ಕೃಪೆ ಅನ್ನುವಂಥದ್ದು ಅದು ಶಾಂತಿಯನ್ನು ತೆಗೆದುಕೊಂಡು ಬಂದಿದೆ. अगर गलातियों की किताब में 2रा अध्याय 21वां वचन पढ़ेंगे तो ಗಲಾತ್ಯರ ಪುಸ್ತಕ 2ನೇ ಅಧ್ಯಾಯ 21ನೇ ವಚನವನ್ನು ನಾವು ಓದುವುದಾದ್ರೆ, और यीशु मसीह के कृपा के द्वारा परमेश्वर के साथ अभी मैं शांति में हूँ. ಯೇಸು ಸ್ವಾಮಿಯ ಕೃಪೆಯ ಮೂಲಕ ಕರ್ತನೊಟ್ಟಿಗೆ ನಾನು ಈಗ ಆ ಶಾಂತಿ, ಆ ಸಮಾಧಾನದಲ್ಲಿದ್ದೇನೆ. उसका मतलब क्या है? ಅದರ ಅರ್ಥ हमारा ಏನಾಗಿದೆ? रिश्ता टूटा था, ನಮ್ಮ ಸಂಬಂಧ ಅನ್ನುವಂಥದ್ದು ಅದು लेकिन ಮುರಿದು परमेश्वर की ಹೋಗಿತ್ತು. कृपा आ गई ಆದ್ರೆ ಕರ್ತನ ಕೃಪೆ ಬಂತು, और इस रिश्ते में शांति आ गई. ಮತ್ತೆ ಈ ಸಂಬಂಧದಲ್ಲಿ ಶಾಂತಿ ಬಂತು. और तीसरी बात, ಮೂರನೇ ವಿಷಯ, ओके, अबाउंडिंग ग्रेस टू, ये बहने वाला कृपा है जो पाप को हराता है. ಪಾಪವನ್ನು ಸೋಲಿಸುವಂತದ್ದು, ಸೋಲಿಸುವ ಒಂದು ಹರಿಯುವ ಕೃಪೆ ಇದಾಗಿದೆ. रोम की पत्रिका में 5वां अध्याय 20 और 21 पढ़ेंगे तो ರೋಮಾಪುರದವರ ಪತ್ರಿಕೆ 5वां अध्याय 20 और 21 पढ़ेंगे तो 5ನೇ ಅಧ್ಯಾಯ 20-21 ನಾವು ನೋಡುವುದಾದ್ರೆ, उधर वो भाग में पॉल ऐसा कह रहा ಆ है, ಭಾಗದಲ್ಲಿ ಪೌಲನು ಹೀಗೆ जहाँ ಹೇಳ್ತಾನೆ, पाप बढ़ा वहाँ कृपा बढ़ी. ಎಲ್ಲಿ ಪಾಪ ಹೆಚ್ಚಾಯಿತೋ ಅಲ್ಲಿ ಕೃಪೆ ಹೆಚ್ಚಾಯಿತು. ओके, सो पाप को हराने के लिए परमेश्वर हमारे ऊपर कृपा उंडेल रहा है ಪಾಪವನ್ನು ಸೋಲಿಸುವುದಕ್ಕಾಗಿ ನಮ್ಮ ಮೇಲೆ ಕರ್ತನು ಕೃಪೆಯನ್ನು ಸುರಿಸ್ತಾ ಇದ್ದಾನೆ. और वार्निंग भी 6 अध्याय में पॉल दे रहा है. ವಾರ್ನಿಂಗ್ ಅನ್ನು ಕೂಡ 6ನೇ ಅಧ್ಯಾಯದಲ್ಲಿ ಪೌಲನು ಕೊಡ್ತಾ ಇದ್ದಾನೆ. कृपा बढ़े बोल के हम पाप करते जाएंगे क्या? ಕೃಪೆ ಹೆಚ್ಚಾಗ್ಲಿ ಎಂಬುದಾಗಿ ಹೇಳುವಾಗ ನಾವು ಪಾಪವನ್ನು ಹೆಚ್ಚು ಮಾಡ್ತಾ ಹೋಗೋಣ. उधर पॉल बोल रहा है नेवर, कभी भी नहीं. ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ ಎಂದಿಗೂ ಹಾಗೆ So ಮಾಡಬಾರದು. हमें पाप को हराने के लिए हमें परमेश्वर की कृपा की जरूरत है. ನಮಗೆ ಪಾಪವನ್ನು ಸೋಲಿಸುವುದಕ್ಕಾಗಿ ಕರ್ತನ ಕೃಪೆಯ ಒಂದು ಅವಶ್ಯಕತೆ ಇದೆ. All the young boys and girls, ಎಲ್ಲ ಯವನಸ್ಥ ಗಂಡು ಮಕ್ಕಳು ಹೆಣ್ಣು ಮಕ್ಕಳು, कभी कभी बड़े लोग भी, ಕೆಲವೊಮ್ಮೆ ಹಿರಿಯರು ಕೂಡ, कभी कभी हम ऐसे एक पाप में डूबे रहते हैं, हमें बाहर आने के लिए नहीं हो रहा. ಕೆಲವೊಮ್ಮೆ ಇಂಥ ಒಂದು ಪಾಪಕ್ಕೆ ನಾವು ಒಳಪಟ್ಟಿರ್ತೇವೆ, ಅದರಿಂದ ಹೊರಗಡೆ ಬರ್ಲಿಕ್ಕೆ ನಮ್ಮಿಂದ ಆಗ್ತಾ ಇರೋದಿಲ್ಲ. कोई भी टेक्निक कुछ नहीं करेगा. ಯಾವ ಟೆಕ್ನಿಕ್ ಅದನ್ನ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. आपको और मुझे एक ही जरूरत है, वो परमेश्वर की कृपा की जरूरत है. ನಿಮಗೆ ಮತ್ತು ನನಗೆ ಒಂದೇ ಅವಶ್ಯಕತೆ ಇದೆ, ಅದು ಕರ್ತನ बोलिए ಕೃಪೆಯಾಗಿದೆ. परमेश्वर को, परमेश्वर मुझे कृपा दे दे. ಕರ್ತನಿಗೆ ಹೇಳೋಣ, ಕರ್ತನೇ ನನಗೆ ಕೃಪೆ ಕೊಡು. सेक्युलर वर्ल्ड में ऐसा बोलते हैं, ಲೋಕದಲ್ಲಿ ಹೀಗೆ ಹೇಳಲಾಗ್ತದೆ, अगर हमारा विल पावर, इच्छा शक्ति स्ट्रांग है तो ನಮ್ಮ
ಇಚ್ಛೆ ಶಕ್ತಿ ಅದು ಬಹಳ ಬಲವಾಗಿರುವುದಾದ್ರೆ बुरे बुरे आदतों से हम बाहर आ सकते हैं, ಕೆಟ್ಟಾದಂತ ವ್ಯಸನಗಳಿಂದ ನಾವು ಹೊರಗಡೆ ಬರಬಹುದು, आ सकते हैं, ಹೊರಗಡೆ ಬರಬಹುದು, आ सकते हैं। ಬರಬಹುದು. 2 साल में और भयंकर रूप से उसमें ही गिरे रहते हैं। 2 ವರ್ಷ ಆದ್ಮೇಲೆ ಇನ್ನೂ ಭಯಂಕರ ರೀತಿಯಲ್ಲಿ ಅದರಲ್ಲಿ ನಾವು ಬಿದ್ದು ಹೋಗಬಹುದು. ओके, थोड़े लोग तो ये यात्रा करते हैं ಕೆಲವೊಬ್ಬರು ಯಾತ್ರೆಯನ್ನು ಮಾಡ್ತಾರೆ, और उस यात्रा को तैयार होने के लिए ಆ ಯಾತ್ರೆ ಸಿದ್ಧವಾಗುವುದಕ್ಕಾಗಿ पीना छोड़ देते हैं। ಕುಡಿಯುವುದನ್ನು ಬಿಟ್ಟು ಬಿಡ್ತಾರೆ. वेरी गुड। ಬಹಳ ಉತ್ತಮ. थोड़े दिन के लिए दूत बन जाते हैं, ಕೆಲವೊಂದು ದಿನಗಳಿಗಾಗಿ ದೂತರಾಗ್ತಾರೆ. वहां से वापस आते वक्त ಅಲ್ಲಿಂದ ತಿರುಗಿ ಬರುವಾಗ ओके व्हाइट ड्रेस में गए, ಬಿಳಿ ಬಟ್ಟೆಯಲ್ಲಿ ಹೋದ್ರು, लिड़ते आते हैं। ಉಳ್ಳಾಡ್ತಾ ಬರ್ತಾರೆ. ओके, पत्नी बोलती है कस दूतासारखं गेलास, आता कस भूतासारखं आलास। ಹೆಂಡತಿ ಹೇಳ್ತಾರೆ, ದೂತನ ಹಾಗೆ ಹೋಗುವಾಗ ದೂತನ ಹಾಗೆ ಹೋಗಿ ಬರುವಾಗ ಭೂತನ ಹಾಗೆ ತಿರುಗಿ ಬಂದಿದ್ಯಾ. मेरा पॉइंट ये है, ನಾನು ಹೇಳುವ ತಾತ್ಪರ್ಯ इच्छा ಇದಾಗಿದೆ. शक्ति विल पावर, ಇಚ್ಛೆ ಶಕ್ತಿ ಅನ್ನುವಂಥದ್ದು, ओके विल पावर ವಿಲ್ ಪವರ್ ಅನ್ನುವಂಥದ್ದು थोड़े दिन के लिए चलेगा। ಸ್ವಲ್ಪ ದಿನಕ್ಕಾಗಿ ಮಾತ್ರ ಅದು ನಡೀತದೆ. जैसे हम उपवास कर रहे हैं, ತಿಳ್ಕೊಳ್ರಿ, ನಾವು ಉಪವಾಸ ಮಾಡ್ತಾ तो ಇದ್ದೇವೆ, विल इधर काम कर रहा है। ಅಲ್ಲಿ ನಮ್ಮ ಇಚ್ಛಾ ಶಕ್ತಿ ಕೆಲಸ ಮಾಡ್ತಾ ಇದೆ. 40 दिन मैं नॉनवेज नहीं खाऊंगा, 40 ದಿನ ನಾನು ನಾನ್ ವೆಜ್ ತಿನ್ನೋದಿಲ್ಲ. 41st डे मुझे मत देखिए, 41ನೇ ದಿನ ನನಗೆ ನೋಡ್ಬೇಡ್ರಿ. 40 दिन तक ही उधर ही बॉर्डर रहता है मेरा। 40 ದಿನ ಅಲ್ಲಿವರೆಗೆ ಮಾತ್ರ ನನ್ನದು ಬಾರ್ಡರ್ ಇರ್ತದೆ. 41ನೇ दिन क्या खाने का, क्या अंडा से स्टार्ट करता हूँ मैं। 41ನೇ ದಿನ ಏನ್ ತಿನ್ಬೇಕೆಂಬುದಾಗಿ ಮೊಟ್ಟೆಯಿಂದ ನಾನು ಪ್ರಾರಂಭ ಮಾಡ್ತೇನೆ. तो विल पावर उधर तक ही है। ಆ ವಿಲ್ ಪವರ್ ಅನ್ನುವಂಥದ್ದು ಅಲ್ಲಿವರೆಗೆ ಮಾತ್ರ सेकुलर ಇದೆ. लोग बोलते हैं ಲೋಕದಲ್ಲಿರುವವರು ಹೀಗೆ इच्छा ಹೇಳ್ತಾರೆ, शक्ति ज्यादा रहने से ಇಚ್ಛೆ ಶಕ್ತಿ आप ಹೆಚ್ಚಾಗಿರುವುದಾದ್ರೆ ये बुरी आदत से बाहर आ सकते हैं, ನೀವು ಕೆಟ್ಟಾದಂತ ವ್ಯಸನದಿಂದ ಹೊರಗಡೆ ಬರಬಹುದು, आप पूर्ण तरह से नहीं आ सकते। ಆದ್ರೆ ಸಂಪೂರ್ಣವಾಗಿ ಬರ್ಲಿಕ್ಕೆ एक डी ಆಗೋದಿಲ್ಲ. एडिक्शन सेंटर में बहुत सारे एडिक्शन सेंटर में ऐसा करते हैं। ಬಹಳಷ್ಟು ಈ ವ್ಯಸನಕ್ಕೆ ಒಳಪಟ್ಟಿರುವ ಸೆಂಟರ್ಗಳಿದಾವೆ, ಅಲ್ಲಿಂದ ಹೀಗೆ ನಾವು ಕೇಳಿದ್ದೇವೆ. ओके, ऐसा करते हैं वो लोग ಅವರು ಹೀಗೆ ಮಾಡ್ತಾರೆ, पीने का छुड़ाने के लिए ಕುಡಿಯುವುದನ್ನು ನಿಲ್ಲಿಸುವುದಕ್ಕಾಗಿ उनको तंबाकू देते हैं। ಅವರಿಗೆ ತಂಬಾಕು ಕೊಡ್ತಾರೆ. ಏನಾದ್ರೆ ಕೊಡ್ಬೇಕಲ್ರಿ बोलते हैं, ಏನಾದ್ರೂ ಒಂದು कुछ ना कुछ उनको देना है. हंगूस आयोद ना, ऐसे भी मरने वाले ही है, वैसे भी मरने वाले ही क्योंकि है. वो जो डी एडिक्शन सेंटर को जाके पीने का छोड़ के तंबाक में जो फंस जाते हैं, ಡಿ ಅಡಿಕ್ಷನ್ ಸೆಂಟರ್ಗೆ ಹೋಗಿ ಕುಡಿಯುವುದನ್ನು ಬಿಟ್ಟು ಈ ತಂಬಾಕುಗೆ ಅಡಿಕ್ಟ್ ಆಗುವಾಗ, ओके तंबाक इज अ वर्स्ट थिंग। ತಂಬಾಕು ಅದಕ್ಕಿಂತ ಕೆಟ್ಟಾದಂತ वो ವಿಷಯ. लोग तंबाकू, थोड़े लोग मैं सुना हूं तंबाकू मुंह में डाल के रात भर सोए हैं, ತಂಬಾಕನ್ನು ಬಾಯಲ್ಲಿ ಇಟ್ಟುಕೊಂಡು ರಾತ್ರಿ ಎಲ್ಲ ಮಲಗ್ತಾರೆ. और वो पॉइजन रात भर चल रहा था, ಆ ವಿಷ ಅನ್ನುವಂಥದ್ದು ಇಡೀ ರಾತ್ರಿ ಮೈಯಲ್ಲಿ ನಡೀತಾ ಇದೆ. और एज अ रिजल्ट जल्दी मर गया। ಅದಕ್ಕೆ ಪರಿಣಾಮ ಬೇಗನೆ ತಿರಿ ಹೋದ್ರು. हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. ये सब टेक्निक हमें पाप से बाहर नहीं लगता। ಈ ಎಲ್ಲ ಟೆಕ್ನಿಕ್ ಅನ್ನುವಂಥದ್ದು ಪಾಪದಿಂದ ನಮಗೆ ಹೊರಗಡೆ ತರೋದಿಲ್ಲ. एक ही टेक्निक है, ಒಂದೇ ಟೆಕ್ನಿಕ್ ಇದೆ, एक ही ऑप्शन है, ಒಂದೇ ಆಯ್ಕೆ ಇದೆ, एक ही सुझाव है, ಒಂದೇ ಸಲಹೆ एक ही ಇದೆ, उत्तर है। ಒಂದೇ ಉತ್ತರ और वो ಇದೆ. उत्तर क्या है? ಆ ಉತ್ತರ वो ಏನಾಗಿದೆ? परमेश्वर की कृपा है। ಅದು ಕರ್ತನ ಕೃಪೆ ಆಗಿದೆ. ऐ परमेश्वर तेरी कृपा से मुझे भर दे, तुझे मुझे कृपा दे ताकि मैं इस बुरी आदत से बाहर आ जाऊं। ಕರ್ತನೆ ನಿನ್ನ ಕೃಪೆಯಿಂದ ನನ್ನನ್ನು ತುಂಬು, ಅದರ ಮೂಲಕ ಈ ಒಂದು ತಪ್ಪಾದಂತ ಕಾರ್ಯದಿಂದ ನಾನು ಹೊರಗಡೆ Are you ಬರಬಹುದು. struggling in something? ನೀವು ಯಾವುದಾದ್ರೂ ಒಂದರಲ್ಲಿ ಸಿಕ್ಕಿಕೊಂಡು You are not telling anyone. ನೀವು ಅದನ್ನು ಯಾರಿಗೆ ಹೇಳ್ತಾ ಇಲ್ಲ, अपने घर में भी नहीं बता रहे ನಿಮ್ಮ हैं, ಮನೆಯಲ್ಲೂ ಕೂಡ ಅದನ್ನು ಹೇಳಿಕೊಳ್ತಾ लेकिन ಇಲ್ಲ. कुछ स्ट्रगल है आपके जीवन ಆದ್ರೆ में। ಏನೋ ಒಂದು ಸಮಸ್ಯೆಗೆ ನಿಮ್ಮ ಜೀವಿತದಲ್ಲಿ ನೀವು आप ಒಳಪಟ್ಟಿದ್ದೀರಾ. ऐसा सोच रहे हैं कि पास्टर को जाके बताऊं, चर्च में बताऊं तो वो क्या सोचेंगे? ನೀವು ಹೀಗೆ ಯೋಚನೆ ಮಾಡ್ತಾ ಇದ್ದೀರಾ, ಪಾಸ್ಟರ್ಗೆ ಹೋಗಿ ಹೇಳುವುದಾದ್ರೆ, ಸಭೆಯಲ್ಲಿ ಹೇಳುವುದಾದ್ರೆ ಅವರು ನನ್ನ ವಿಷಯವಾಗಿ ಏನ್ ತಿಳ್ಕೊಳ್ತಾರೆ, Who can help me? ಯಾರು ನನಗೆ ಸಹಾಯ ಮಾಡಬಹುದು? Oh, the good news is God is there who will help you. ಒಳ್ಳೆ ಸುದ್ದಿ ಇದಾಗಿದೆ, ಕರ್ತನಿದ್ದಾನೆ, ಆತನು ಸಹಾಯ और ಮಾಡ್ತಾನೆ. वो परमेश्वर क्या करेगा? ಮತ್ತೆ ಆ ಕರ್ತನ ಏನ್ ಮಾಡ್ತಾನೆ? परमेश्वर आपको बोलेगा मैं माफ किया हूं और आपको कृपा देगा। ಮತ್ತೆ ಕರ್ತನು ಹೇಳ್ತಾನೆ, ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ, ನನ್ನ ಕೃಪೆಯನ್ನು ನಿಮಗೆ ತೋರಿಸ್ತೇನೆ. घुटनों पे आइए, प्रार्थना कीजिए और परमेश्वर से कि परमेश्वर तेरी कृपा मुझ पर उंडेल दे। ಮೊಣಕಾಲಿನಲ್ಲಿ ಬಂದು ಪ್ರಾರ್ಥನೆ ಮಾಡಿ ನಾವು ಹೇಳೋಣ, ಕರ್ತನೆ ನಿನ್ನ ಕೃಪೆಯಿಂದ ನನ್ನನ್ನು ತುಂಬು. This is what I am. ಇದೇ ನಾನಾಗಿದ್ದೇನೆ. इतना बिगड़ा हुआ हूं मैं, ಇಷ್ಟು ಕೆಟ್ಟು ಹೋದವನು इतना ನಾನಾಗಿದ್ದೇನೆ, गंदा हूं मैं, ಇಷ್ಟು ಹೊಲಸಾದವನು इतना पापी हूं ನಾನಾಗಿದ್ದೇನೆ, मैं। ಇಷ್ಟು ಪಾಪಿ ನಾನಾಗಿದ್ದೇನೆ. प्लीज तेरी कृपा मुझ पर उंडेल दे। ದಯಮಾಡಿ ನಿನ್ನ ಕೃಪೆಯನ್ನು ನನ್ನ ಮೇಲೆ ನೀನು ಸುರಿಸು. मैं कहना चाहता हूं कि मेरे एक टीचर कह रहे थे, you will see his great grace operating in your life. ನಾನು ಹೇಳಲಿಕ್ಕೆ ಬಯಸ್ತೇನೆ, ನನ್ನ ಶಿಕ್ಷಕರು ನನಗೆ ಹೇಳ್ತಾ ಇದ್ರು, ಆತನ ಕೃಪೆಯು ಕೆಲಸ ಮಾಡುವುದನ್ನು ನಿಮ್ಮ ಜೀವಿತದಲ್ಲಿ ನೀವು आप
ನೋಡ್ತೀರಾ, आप देखेंगे ನೀವು ನೋಡ್ತೀರಾ. हालेलुया Hallelujah. सो कृपा पाप को हराने के लिए है. ಕೃಪೆ ಅನ್ನುವಂಥದ್ದು ಪಾಪವನ್ನು चौथी ಸೋಲಿಸುವುದಕ್ಕಾಗಿದೆ. बात, ನಾಲ್ಕನೇ ವಿಷಯ, ओके कृपा हमें एम्पावर करता है, एबल करता है. ಕೃಪೆ ಅನ್ನುವಂಥದ್ದು ನಮ್ಮನ್ನು ಯೋಗ್ಯರನ್ನಾಗಿ ಮಾಡ್ತದೆ. ओके पहली कोरिन्थी 15वां अध्याय 10वां वचन जो हमने पढ़ा है और एक बार पढ़िए. 1 ಕೊರಿಂಥಿ 15ನೇ ಅಧ್ಯಾಯ 10ನೇ ವಚನ ನಾವು ಓದಿದ್ವಿ, ಮತ್ತೊಂದು ಸಾರಿ ಅದನ್ನ ನಾವು ಓದ್ಲಿಕ್ಕೆ ಹೋಗ್ತಾ ಇದ್ದೇವೆ. यस आशीष फास्ट. ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸ ಪಟ್ಟೆನು. ನಾನು ಅವರೆಲ್ಲರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೇನು. ಆದರೆ ಪ್ರಯಾಸ ಪಟ್ಟವನು ನಾನಲ್ಲ, ನನ್ನೊಂದಿಗೆ ಇರುವ ದೇವರ ಕೃಪೆ. ಪ್ರಯಾಸ ಪಟ್ಟಿದ್ದು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆ. ನನ್ನೊಂದಿಗಿರುವ ದೇವರ ಕೃಪೆ. ओके वो भाग पढ़ेंगे तो ಆ ಭಾಗವನ್ನು ಓದುವುದಾದ್ರೆ उधर पॉल और दूसरे लोगों के विषय में लिखा गया है. ಅಲ್ಲಿ ಪೌಲನು ಮತ್ತೆ ಇನ್ನು ಅನ್ಯ ಜನರ ವಿಷಯವಾಗಿ ಬರೆಯಲಾಗಿದೆ. पुनरुत्थान के विषय में लिखा गया है. ಪುನರುತ್ಥಾನದ ವಿಷಯವಾಗಿ ಬರೆಯಲ್ಪಟ್ಟಿದೆ. पतरस को यीशु दिखाई दिया, उन लोगों को यीशु दिखाई दिया, ऐसा सब बोलते बोलते आ रहा है. ಪೇತ್ರನಿಗೆ ಯೇಸು ಸ್ವಾಮಿ ಕಾಣಿಸಲ್ಪಟ್ಟನು, ಅವರಿಗೆ ಕಾಣಿಸಲ್ಪಟ್ಟನು, ಹೀಗೆಲ್ಲ ಮಾತುಕತೆಯಲ್ಲಿ वो ನಡೀತಾ ಇದೆ. सेवक हम सेवक, ಅವರು ಸೇವಕರು, ನಾವು सेवा ಸೇವಕರು. किए, इसमें ऐसा डिस्कशन चल रहा है. ಇದರಲ್ಲಿ ಇಂಥ ಚರ್ಚೆಗಳು ನಡೀತಾ और ಇದ್ದಾವೆ. उसमें पॉल कह रहा है ಅದರ ಮಧ್ಯದಲ್ಲಿ ಪೌಲನು मैं ಹೇಳ್ತಾ उनसे भी ಇದ್ದಾನೆ, ज्यादा मेहनत किया हूँ. ನಾನು ಅವರಿಗಿಂತ ಹೆಚ್ಚಾಗಿ ಪರಿಶ್ರಮವನ್ನು ಪಟ್ಟಿದ್ದೇನೆ. मेहनत मैं नहीं किया, परमेश्वर की कृपा मुझसे की है. ಪರಿಶ್ರಮ ಪಟ್ಟಿರುವುದು ನಾನಲ್ಲ, ಕರ್ತನ ಕೃಪೆ ನನ್ನನ್ನು ಮಾಡಿಸಿತು. If we are able, it's not our ability, it's the grace of God. ನಾವು ಅದಕ್ಕೆ ಯೋಗ್ಯರಾಗಿದ್ದೇವೆ ಅನ್ನುವಾಗ ಇದು ನಮ್ಮ ಯೋಗ್ಯತೆ ಸಾಮರ್ಥ್ಯ ಅಲ್ಲ, ಅದು ಕರ್ತನ ಕೃಪೆಯಾಗಿದೆ. हम सामर्थ्य है तो हमारा सामर्थ्य नहीं, हमारा टैलेंट नहीं, वो परमेश्वर की कृपा है. ನಾವು ಸಾಮರ್ಥ್ಯರಾಗಿದ್ದೇವೆ ಎಂಬುದಾಗಿ ಹೇಳುವಾಗ ನಾವು ಯೋಗ್ಯರಲ್ಲ, ಅದು ಕರ್ತನ ನಾವು ಕೃಪೆಯಾಗಿದೆ. ಸಾಮರ್ಥ್ಯ ಉಳ್ಳವರಲ್ಲ. ನಾವು ಸಾಮರ್ಥ್ಯ ಉಳ್ಳವರಲ್ಲ, ಕರ್ತನ ಕೃಪೆಯಾಗಿದೆ. दूसरी कोरिन्थी उसमें 12वां अध्याय 9वां वचन पढ़ेंगे तो 2 ಕೊರಿಂಥಿ 12ನೇ ಅಧ್ಯಾಯ 9ನೇ ವಚನ ನೋಡುವುದಾದ್ರೆ उधर यीशु मसीह पॉल को ऐसा कह रहा है, ಅಲ್ಲಿ ಯೇಸು ಸ್ವಾಮಿ ಪೌಲನಿಗೆ ಹೀಗೆ ಹೇಳ್ತಾ मेरी ಇದ್ದಾನೆ, कृपा तुझे काफी है. ನನ್ನ ಕೃಪೆ ನಿನಗೆ ಸಾಕು. उधर क्या कॉन्टेक्स्ट है? ಅಲ್ಲಿ ಹೇಳುವ ಸಂದರ್ಭ ಏನಾಗಿದೆ? पॉल कह रहा है ಪೌಲನು ಹೇಳ್ತಾ ಇದ್ದಾನೆ, ये पीड़ा मुझे है. ಈ ತೊಂದರೆಗಳು, ಸಮಸ್ಯೆಗಳು ನನಗೆ 3 ಇದೆ. बार मैंने यीशु से परमेश्वर से प्रार्थना किया 3 ಸಾರಿ ಕರ್ತನಲ್ಲಿ ನಾನು ಪ್ರಾರ್ಥಿಸಿಕೊಂಡೆ, कि ये पीड़ा निकाल दो. ಈ ಪೀಡೆ ನನ್ನಿಂದ ಹೊರಟು लेकिन यीशु ने ಹೋಗುವುದಕ್ಕಾಗಿ. कहा ಆದ್ರೆ ಯೇಸು ಸ್ವಾಮಿ मेरी ಹೇಳಿದನು, कृपा तुझे काफी है. ನನ್ನ ಕೃಪೆ ನಿನಗೆ ಸಾಕು. ओके आज अगर हमें कुछ जरूरत है वो परमेश्वर की कृपा है. ಇವತ್ತು ನಮಗೆ ಏನಾದ್ರೂ ಅವಶ್ಯಕತೆ ಇರುವುದಾದ್ರೆ ಅದು ಕರ್ತನ ಕೃಪೆಯಾಗಿದೆ. हमारे सामर्थ्य से भी बढ़कर ನಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ परमेश्वर की कृपा की जरूरत है. ಕರ್ತನ ಕೃಪೆಯ ಅವಶ್ಯಕತೆ ಇದೆ. परमेश्वर की कृपा हमें कार्य करती है. ಕರ್ತನ ಕೃಪೆ ನಮ್ಮಲ್ಲಿ ಕಾರ್ಯ ಮಾಡ್ತದೆ. ओके ये सब वचन आप बाद में पढ़िए. ಎಲ್ಲ ವಚನಗಳನ್ನು ನೀವು ಮತ್ತೆ पॉल ಓದಿಕೊಳ್ಳಬಹುದು. तिमोथी को कह रहा है, दूसरी तिमोथी 2 अध्याय पहले वचन में पॉल तिमोथी को कह रहा है. ಪೌಲನು ತಿಮೋತಿಗೆ ಹೀಗೆ ಹೇಳ್ತಾ ಇದ್ದಾನೆ. ओके 2 तिमोथी 2 अध्याय पहला वचन. 2 ತಿಮೋತಿ 2ನೇ ಅಧ್ಯಾಯ 1ನೇ ವಚನ. बी स्ट्रांग इन द ग्रेस ऑफ गॉड. ಕರ್ತನ ಕೃಪೆಯಲ್ಲಿ ಬಲವುಳ್ಳವರಾಗಿರಿ. ओके अभी नेक्स्ट पॉइंट 5वां चीज 5ನೇ ವಿಷಯ, जो बहुत प्रामुख्य चीज है. ಯಾವುದು ಬಹಳ ಪ್ರಾಮುಖ್ಯವಾಗಿದೆ. ओके कृपा से हमें वरदान दिए गए हैं. ಕೃಪೆಯಿಂದ ನಮಗೆ ವರದಾನಗಳು रोम ಕೊಡಲ್ಪಟ್ಟಿದೆ. की पत्रिका में 12वां अध्याय 3 और 6 वचन. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನ ओके और 6 वचन. ಮತ್ತೆ 6ನೇ ವಚನ. ओके एफिसी की पत्रिका में 3 अध्याय 7 और 8वां वचन. ಎಫೆಸಿಯರ ಪತ್ರಿಕೆ 3ನೇ ಅಧ್ಯಾಯ 7 ಮತ್ತು 8ನೇ ವಚನ. पढ़िए रोम 12 3 और 6. ರೋಮಾಪುರದವರಿಗೆ 12ನೇ ಅಧ್ಯಾಯ 3 ಮತ್ತು 6ನೇ ವಚನವನ್ನು 6 वचन ಓದಿಕೊಳ್ಳೋಣ. डायरेक्ट 8ನೇ वचन ओद्री. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ಎಲ್ಲರೂ ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ಟ್ಯಾಲೆಂಟ್ ಕೊಟ್ಟಿರುವ ಪ್ರಕಾರ. हालेलुया 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 हालेलुया. हालेलुया. मराठीमध्ये वाचा. कारण मला प्राप्त झालेल्या कृपादानावरून मला प्राप्त झालेल्या कृपादानावरून. हालेलुया. मराठीमध्ये सगळेजण मला प्राप्त झालेल्या कृपादानावरून मोठ्यानं मला प्राप्त झालेल्या कृपादानावरून मोठ्यानं मला ಓಕೆ ಕನ್ನಡದಲ್ಲಿ ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ. ಓಕೆ ಗಟ್ಟಿಯಾಗಿ. ನೀವು ಕೃಪೆ ಇಲ್ಲದವ್ರು ದೇವರು ನಮಗೆ ಕೃಪೆ ಇದ್ರೆ ಹೇಳ್ರಿಪ್ಪ. ಒಂದ್ ಗಟ್ಟಿಯಾಗಿ ಹೇಳ್ರಿ. 1 2 3. ದೇವರು ನಮಗೆ ಕೃಪೆ ಮಾಡಿರುವ ಕಾರಣ. ಓಕೆ ನನ್ಗೊಂದು ಪ್ರಾಬ್ಲಮ್ ಐತ್ರಿ. ಅದು ಪ್ರಾಬ್ಲಮ್ ಏನಂದ್ರೆ
मेरी एक समस्या है, वो समस्या यह है, ನೀ ಯಾರು ನನ್ನ ಮುಂದೆ ಕುಂತಾರ ಅವ್ರು ಹೇಳೋರ್ಗೆ ನಾ ಬಿಡಂಗಿಲ್ಲ. मेरे सामने जो बैठा है जब तक वो कहेगा नहीं उसे मैं नहीं छोड़ूंगा. ಅಂದ್ರೆ ಏನ್ ಮೆಸೇಜ್ ಅವರಲ್ಲಿ ಹಾಕತ್ತೇನ್ರಿ, उसका मतलब वो संदेश को उनके अंदर कैसे भी करके डालूंगा, ಅದ ಟಾರ್ಗೆಟ್ ಇರ್ತೈತ್ರಿ ನಮ್ದು. वही मेरा टारगेट रहता है. ಅದಕ್ಕಾಗಿ ನಿಮ್ಮನ್ನ ಹೇಳಿಸ್ತೀನಿ. इसीलिए आपसे मैं कहलाता हूँ. ಹಾಲೆಲೂಯಾ. हालेलुया. ಗಟ್ಟಿಯಾಗಿ 1 2 3. ಇಷ್ಟ ನಾ ಹೇಳಿದ್ದಾಗೂ ಸ್ಲೋ ಹೇಳಾತಿರ್ ನೋಡ್ರಿ. इतना कहने के बाद भी आप बहुत ಓಕೆ, ಗಟ್ಟಿಯಾಗಿ ಹೇಳ್ಬೇಕು. ಓಕೆ, 1 2 3. ದೇವರು ನನಗೆ ಕೃಪೆ ಮಾಡಿರುವ ಕಾರಣ. हालेलुया. हालेलुया. वो भाग में कृपा वरदान के विषय में लिखा गया है. ಆ ಭಾಗದಲ್ಲಿ ಕೃಪೆ ವರದಾನದ ವಿಷಯವಾಗಿ ಬರೆಯಲ್ಪಟ್ಟಿದೆ. अगर आपको प्रोफेसी का गिफ्ट है प्रोफेसी करो, सर्विंग का गिफ्ट है सर्विंग करो, ನಿಮಗೆ ಪ್ರವಾದನೆ ವರ ಇರುವುದಾದ್ರೆ ಪ್ರವಾದನೆ ಮಾಡ್ರಿ, टीचिंग का गिफ्ट है टीचिंग करो. ಕಲಿಸುವ ವರ ಇರುವುದಾದ್ರೆ ಕಲಿಸ್ರಿ, ओके, कृपा का वरदान है कृपा दिखाओ. ಕೃಪೆಯ ವರ ಇರುವುದಾದ್ರೆ Mercy, ಕೃಪೆ, ದಯಾ. ದಯೆ ವರ ಇರುವುದಾದ್ರೆ ದಯೆ ತೋರಿಸ್ರಿ, और कंट्रीब्यूशन का वरदान है कंट्रीब्यूशन दो. ಅಥವಾ ಕಾಂಟ್ರಿಬ್ಯೂಷನ್ ಮಾಡುವ ವರ ಇರುವುದಾದ್ರೆ ಅದನ್ನು ಮಾಡ್ರಿ. वो सब वरदान के विषय में लिखा है. ಅದನ್ನೆಲ್ಲ ಆ ಎಲ್ಲ ವರಗಳ ವಿಷಯವಾಗಿ लेकिन ಬರ್ದಿದ್ದಾನೆ. पॉल उधर स्पष्ट कह रहा है, ಪೌಲನಲ್ಲಿ ಸ್ಪಷ್ಟವಾಗಿ ಹೇಳ್ತಾ जिस ಇದ್ದಾನೆ, तरह परमेश्वर ने मुझे कृपा दिया है. ಯಾವ ರೀತಿ ಕರ್ತನು ನನಗೆ ಕೃಪೆ ಕೊಟ್ಟಿದ್ದಾನೆ. ओके, इट्स नॉट कला, इट्स कृपा. ಇದು ಕಲೆ ಅಲ್ಲ, ಇದು ಕೃಪೆಯಾಗಿದೆ. ओके, सब कहिए इट्स नॉट कला, इट्स कृपा. कला नहीं है, कृपा है. ಇದು ಕಲೆ ಅಲ್ಲ, ಇದು ಕೃಪೆಯಾಗಿದೆ. ಗಟ್ಟಿಯಾಗಿ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ಕಲೆ ಅಲ್ಲ, ಕೃಪೆಯಾಗಿದೆ. क्यों ऐसा कह रहा हूँ? ಯಾಕೆ ಹೀಗೆ ಹೇಳ್ತಾ ಇದ್ದೇನೆ? ओके, बहुत लोग मुझे इधर चढ़ाते रहते हैं. ಬಹಳಷ್ಟು ನನ್ನನ್ನು ಉಬ್ಬಿಸ್ತಾ ಇರ್ತಾರೆ. बाइबल टीचर ನನ್ಗೆ ನಾಚಿಕೆ ಬರ್ತಾ ಇರ್ತೈತಿ. बाइबल टीचर इस तरह से कहते, मुझे शर्म आता है. ಹೊರಗೆ ಹೋಗಿ ಹೇಳ್ಬೇಡ್ರಿ, ನನ್ಗಿಂತ ದೊಡ್ಡವ್ರು ಅದಾರಲ್ಲ. बाहर जाके कहिएगा मत, मेरे से भी बढ़कर वहाँ पर है. मेरे से भी बड़े बड़े एक्सपर्ट है उधर. ನನಗಿಂತ ಉತ್ತಮವಾದಂತವರು ಇದ್ದಾರೆ. ओके, सब में परमेश्वर ने वरदान दिया है. ಎಲ್ಲರಲ್ಲಿ ಕರ್ತನು ವರವನ್ನು ಕೊಟ್ಟಿದ್ದಾನೆ. इधर बैठा हुआ हर एक में वरदान है. ಇಲ್ಲಿ ಕೂತಿರುವ ಪ್ರತಿ ಒಬ್ಬೊಬ್ಬರಲ್ಲಿ ಒಂದೊಂದು ವರ ಇದೆ. ये कला नहीं है, ये कृपा है. ಇದು ಕಲೆ ಅಲ್ಲ, ಇದು ಕೃಪೆಯಾಗಿದೆ. आप गा रहे हैं वो कृपा है, आपकी कला नहीं है. ನೀವು ಒಳ್ಳೆ ರೀತಿಯಿಂದ ಹಾಡ್ತಾ ಇರುವುದಾದ್ರೆ ಅದು ನಿಮ್ಮ ಕಲೆ ಅಲ್ಲ, ಅದು ಕೃಪೆಯಾಗಿದೆ. आप अच्छा एडमिनिस्ट्रेट कर रहे हैं, वो कला नहीं है, वो कृपा है. ನೀವು ಒಳ್ಳೆ ರೀತಿಯಿಂದ ಎಲ್ಲವನ್ನು ನಡೆಸಿಕೊಂಡು ಹೋಗ್ತಾ ಇರುವುದಾದ್ರೆ ಅದು ಕಲೆ ಅಲ್ಲ, ಅದು ಕೃಪೆಯಾಗಿದೆ. आप अच्छा सिखा रहे हैं, वो कला नहीं, वो कृपा है. ಒಳ್ಳೆ ರೀತಿಯಿಂದ ಕಲಿಸ್ತಾ ಇರುವುದಾದ್ರೆ ಅದು ಕಲೆ ಅಲ್ಲ, ಅದು आप ಕೃಪೆಯಾಗಿದೆ. अच्छा वर्शिप लीड कर रहे हैं, कला नहीं है, वो कृपा है. ಒಳ್ಳೆ ರೀತಿಯಿಂದ ಆರಾಧನೆ ನಡೆಸ್ತಾ ಇದ್ದೀರಾ, ಅದು ನಿಮ್ಮ ಕಲೆ ಅಲ್ಲ, ಅದು अच्छा ಕೃಪೆಯಾಗಿದೆ. प्रेयर लीड कर रहे हैं, वो कला नहीं है, वो कृपा है. ಒಳ್ಳೆ ರೀತಿಯಿಂದ ಪ್ರಾರ್ಥನೆ ನಡೆಸ್ತಾ ಇದ್ದೀರಾ, ಅದು ಕಲೆ ಅಲ್ಲ, ಅದು ಕೃಪೆಯಾಗಿದೆ. क्या है वो? ಅದೇನಾಗಿದೆ? क्या है वो? ಅದು ಏನಾಗಿದೆ? कृपा वरदान. ಕೃಪೆಯ ವರವಾಗಿದೆ. ओके, आवाज उठा के कृपा वरदान. ಶಬ್ದವನ್ನೆತ್ತಿ ಕೃಪೆಯ ವರದಾನ. हाथ उठा के कि परमेश्वर मुझे तेरी कृपा से ऑपरेट होना है, कला में नहीं ऑपरेट होना है. ಕರವನ್ನು ಎತ್ತಿ ಹೇಳೋಣ, ಕರ್ತನೆ ನಿನ್ನ ಕೃಪೆಯಿಂದ ನಾನು ಕಾರ್ಯವನ್ನು ನಡೆಸಬೇಕು, ಕಲೆಯಿಂದ ಕಾರ್ಯವನ್ನು ನಡೆಸಬಾರದು. Hallelujah. I don't want to operate on boasting on my talent, on my kala, but I want to operate on your kripa. ನನ್ನ ಕಲೆಯ ಮೇಲೆ ನಾನು ಹೆಚ್ಚಳ ಪಡ್ತಾ ಹೋಗಬಾರದು, ನಿನ್ನ ಕೃಪೆಯಿಂದ ನಾನು ಹೆಚ್ಚಳ ಪಡಬೇಕು. Hallelujah. 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 जब कभी कोई तो इंट्रोड्यूस करता है, कोई तो कहाँ जाने के बाद और चलो हले वडंबड़ी के कलस्तार सब मैं बोलता रहता हूँ, परमेश्वर इट्स ऑल योर ग्रेस. ಯಾವಾಗೆಲ್ಲ ನಾನು ಹೊರಗಡೆ ಕಲಿಸ್ಲಿಕ್ಕೆ ಹೋಗುವಾಗ ನನ್ನ ವಿಷಯವಾಗಿ ಹೇಳ್ತಾರೆ, ಹಳೆ ಒಡಂಬಡಿಕೆಯನ್ನು ಉತ್ತಮ ರೀತಿಯಿಂದ ಕಲಿಸ್ತಾರೆ. ನನ್ನ ವಿಷಯದಲ್ಲಿ ಹೆಚ್ಚಳ ಪಡಿಸುವಾಗ ನಾನು ಅವಾಗೆಲ್ಲ ಹೇಳ್ತಾ ಇದ್ದೇನೆ, ಇದು ನಿನ್ನ ಕೃಪೆ ಕರ್ತನೆ, ಇದು ನಿನ್ನ ಕೃಪೆ ಎಂಬುದಾಗಿ. एक जगह नाइट प्रेयर को बुलाए थे, ಒಂದು ಸ್ಥಳಕ್ಕೆ ರಾತ್ರಿ ಪ್ರಾರ್ಥನೆಗೆ ಕರೆದಿದ್ರು. अनकोला में ही था वो. ಅನ್ಕೋಲಾದಲ್ಲಿ ಅದಿತ್ತು. ओके, और वो नाइट प्रेयर में स्टार्टिंग में मैं थोड़ा घबरा गया था, ಆ ರಾತ್ರಿ ಪ್ರಾರ್ಥನೆಯಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ನಾನು ಹೆದರಿದೆ. क्योंकि बहुत पास्टर लोग बैठे थे. ಏಕೆಂದ್ರೆ ಅನೇಕ ಸೇವಕರು ಅಲ್ಲಿ मुझे ಕೂತ್ಕೊಂಡಿದ್ರು. कंफ्यूजन, ये लोग मुझे किस तरह देखेंगे, स्वीकार करेंगे. ನನಗೆ ಗಲಿಬಿಲಿ ಆಗ್ತಾ ಇತ್ತು, ನನ್ನನ್ನು ಹೇಗೆ ಇವರು ಸ್ವೀಕರಿಸ್ತಾರೆ मुझसे बड़े ಎಂಬುದಾಗಿ. बैठे हैं, ನನಗಿಂತ ಹಿರಿಯರು ಇಲ್ಲಿ ओके, ಕೂತ್ಕೊಂಡಿದ್ದಾರೆ. उम्र में बड़े हैं, अनुभव में बड़े हैं. ವಯಸ್ಸಿನಲ್ಲಿ ಹಿರಿಯರಾಗಿದ್ದಾರೆ, ಅನುಭವದಲ್ಲಿ ಹಿರಿಯರಾಗಿದ್ದಾರೆ. और मैं सडनली वो रूम में जो रूम में मैं था वो रूम में चला गया और प्रार्थना करने लग गया. ನಾನಿರುವ ರೂಮ್ ನಲ್ಲಿ ಹೋಗಿ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. जाने अनजाने में ऐसा प्रार्थना करे, लॉर्ड गिव मी ग्रेस, गिव मी ग्रेस, गिव मी ग्रेस. ತಿಳಿದು ತಿಳಿಯದೆ ನಾನು ಹೀಗೆ ಪ್ರಾರ್ಥಿಸ್ತಾ ಇದ್ದೆ, ಕರ್ತನೆ ನನಗೆ ಕೃಪೆ ಕೊಡು, ಕೃಪೆ ಕೊಡು ಎಂಬುದಾಗಿ. ओके, 1.5 घंटा एज यूजुअल मेरा प्रचार चला. 1.5 ತಾಸು ಸಾಧಾರಣ ರೀತಿಯಲ್ಲಿ ನನ್ನ ಪ್ರಚಾರ ನಡೀತು.
ನಡೆಯಿತು. उनमें से एक पास्टर आके मुझे कॉम्प्लीमेंट दे रहा था और मेरी अच्छे बोल रहा था. ಅದರಲ್ಲಿ ಒಬ್ಬ ಹಿರಿಯ ಸೇವಕರು ಬಂದು ನನಗೆ ನನ್ನ ವಿಷಯವಾಗಿ ಉತ್ತಮವಾಗಿ ಹೇಳ್ತಾ ಇದ್ರು. वो अच्छे ही बोल रहे थे. ಒಳ್ಳೆದನ್ನೇ ಅವರು ಹೇಳ್ತಾ वो ಇದ್ರು. बोलते वक्त मैं मेरे अंदर ऐसा आ रहा था. ಅವರು ಹೇಳ್ತಾ ಇರುವಾಗ ನನ್ನ ಒಳಗಡೆ ಹೀಗೆ ಬಂತು. ये कुछ और नहीं है, परमेश्वर की कृपा ही है. ಅದನ್ನು ಹೇಳುವಾಗ ಇದು ಬೇರೆ ಯಾವುದೂ ಅಲ್ಲ, ಇದು ಕರ್ತನ ಕೃಪೆಯೇ ये सिर्फ ಆಗಿದೆ. परमेश्वर की कृपा है. ಇದು ಕರ್ತನ ಕೃಪೆ ಅಷ್ಟೇ ಆಗಿದೆ. ओके, एफएसी की पत्रिका में भी 3 अध्याय 7वां और 8वें वचन में भी वही बात लिखा गया है. ಎಫೆಸಿಯರ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ಅದೇ ಹೇಳಲಾಗಿದೆ. ओके, अभी छठा पॉइंट. 6ನೇ ವಿಷಯ, ओके, वो जो है कृपा, ग्रेस टू कंट्रीब्यूट फॉर द मिनिस्ट्री. ಸೇವೆಗಾಗಿ ಒಂದು ಕೊಡುವಂತ ಒಂದು ಕೃಪೆ. ओके, दूसरी कोरिन्थी 8वां अध्याय 8वां और 9वां वचन. 2 ಕೊರಿಂಥಿ 8ನೇ ಅಧ್ಯಾಯ 8 ಮತ್ತು 9ನೇ ವಚನ. ये मेसोडिया की चर्च के विषय में लिखा गया है. ಇದು ಮೆಕ್ಕೆದೋನಿಯ ಸಭೆಯ ವಿಷಯವಾಗಿ ಬರೆಯಲಾಗಿದೆ. ओके, जब देने के विषय में मैं प्रचार कर रहा था तभी ये विषय में किया, इनका विषय में बताया हूँ. ಕೊಡುವ ವಿಷಯದಲ್ಲಿ ಪ್ರಚಾರ ಮಾಡುವಾಗ ಇಲ್ಲಿಂದ ನಾನು ಇವರ ವಿಷಯದಲ್ಲಿ ಹೇಳಿದೆ. पॉल उधर क्या कह रहा है? ಪೌಲನಲ್ಲಿ ಏನ್ ಹೇಳ್ತಾ ಇದ್ದಾನೆ? उन लोगों को परमेश्वर देने का कृपा दिया है. ಅವರಿಗೆ ಕರ್ತನು ಕೊಡುವ ಕೃಪೆಯನ್ನು ಕೊಟ್ಟಿದ್ದಾನೆ. ओके, वो अच्छा दिए हैं. ಅವರು ಉತ್ತಮ ರೀತಿಯಿಂದ ಕೊಟ್ಟಿದ್ದಾರೆ. Oh, they have the grace of giving. ಕೊಡುವ ಒಂದು ಕೃಪೆ ಅವರಿಗೆ ಇದೆ. वो उनकी अमीरी नहीं है, ಅವರ ಒಂದು ಶ್ರೀಮಂತಿಕೆತನ ಅಲ್ಲ, लेकिन वो कृपा है. उस कृपा के द्वारा वो चर्च, मैकेडोनिया के चर्च जो है वो अच्छी तरह से देते ಆ थे. ಕೃಪೆ ಇದೆ. ಆ ಕೃಪೆ ಇರುವ ಕಾರಣ ಆ ಮೆಕ್ಕೆದೋನಿಯ ಸಭೆ ಅನ್ನುವಂಥದ್ದು ಕೊಡುವುದರಲ್ಲಿ ಧಾರಾಳವಾಗಿ ಕೊಡ್ತಾ ಇದ್ರು. ओके, देते वक्त वो कृपा से देना चाहिए. ಕೊಡುವಾಗ ಆ ಕೃಪೆಯಿಂದ वो बोलना ಕೊಡುವವರಾಗಿರಬೇಕು. चाहिए मेरा नहीं है, वो कृपा है. ನಾವು ಹೇಳ್ಬೇಕಾಗಿದೆ ಅದು ನನ್ನಿಂದಲ್ಲ, ಅದು ಕೃಪೆಯಾಗಿದೆ. ये कृपा है परमेश्वर की, मैं इतना सब दे रहा हूँ. ಇದು ಕರ್ತನ ಕೃಪೆಯಾಗಿದೆ, ಇಷ್ಟೆಲ್ಲ ನಾನು ಕೊಡ್ತಾ लास्ट ಇದ್ದೇನೆ. टू लास्ट फ्राइडे, लास्ट टू लास्ट फ्राइडे, हम फ्राइडे के दिन हम ध्यान कर रहे थे. ಕಳೆದ ಶುಕ್ರವಾರ ಅಲ್ಲ, ಅದಕ್ಕಿಂತ ಮುಂಚಿನ ಶುಕ್ರವಾರ ನಾವು ಧ್ಯಾನ ಮಾಡ್ತಾ ಇದ್ವಿ. पहले इतिहास के किताब से ಮೊದಲನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದಿಂದ दावीद जो है मंदिर बांधने की तैयारी कर रहा है. ದಾವೀದನು ಆಲಯ ಕಟ್ಟುವ ಒಂದು ಸಿದ್ಧತೆಯನ್ನು ಮಾಡ್ತಾ उधर ಇದ್ದಾನೆ. वो क्लियर है, ಅಲ್ಲಿ ಆತನು ಸರಳವಾಗಿ ಹೇಳ್ತಾ मैं नहीं ಇದ್ದಾನೆ, बांधने वाला हूँ. ನಾನು ಅದನ್ನು ಕಟ್ತಾ ಇಲ್ಲ, वो बांधने के लिए जो कुछ तैयारी है मैं वो कर रहा हूँ. ಅದನ್ನು ಕಟ್ಟುವುದಕ್ಕಾಗಿ ಏನೆಲ್ಲ ಸಿದ್ಧತೆ ಇದೆ ಅದನ್ನು ನಾನು ಮಾಡ್ತಾ वो ಇದ್ದೇನೆ. भाग देखेंगे तो दावीद ऐसा कह रहा ಆ है, ಭಾಗವನ್ನು ನೋಡುವುದಾದ್ರೆ ದಾವೀದನು ಹೀಗೆ ಹೇಳ್ತಾ ऐ ಇದ್ದಾನೆ, परमेश्वर सब कुछ तेरा है, ಕರ್ತನೆ ಎಲ್ಲವೂ ನಿನ್ನದಾಗಿದೆ, तुझसे लेकर हम तुझे दे रहे हैं. ನಿನ್ನಿಂದ ಪಡ್ಕೊಂಡು ನಿನಗೆ ನಾವು ಕೊಡ್ತಾ ಇದ್ದೇವೆ. कहाँ से ले रहे हैं? ಎಲ್ಲಿಂದ ಪಡ್ಕೊಳ್ತಾ ಇದ್ದೇವೆ? परमेश्वर से लेके परमेश्वर को ही दे रहे हैं. ಕರ್ತನಿಂದ ಪಡ್ಕೊಂಡು ಕರ್ತನಿಗೆನೆ ಕೊಡ್ತಾ So ಇದ್ದೇವೆ. ये देना जो है वो भी एक कृपा ही है. ಕೊಡುವಂತದ್ದು ಅದು ಕೂಡ ಕೃಪೆಯೇ हाथ ಆಗಿದೆ. उठा के कि ये परमेश्वर इन हाथों से अच्छा कंट्रीब्यूशन तूने देने के लिए लायक किया है, इसके लिए तेरी कृपा के लिए धन्यवाद. ಕರಗಳನ್ನು ಎತ್ತಿ ಹೇಳೋಣ, ಕರ್ತನೆ ನೀನು ಕೊಡುವುದಕ್ಕಾಗಿ, ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡುವುದಕ್ಕಾಗಿ ಕರಗಳನ್ನು ಆಶೀರ್ವದಿಸಿದ್ಯಾ, ಇದು ನಿನ್ನ ಕೃಪೆಯೇ ಆಗಿದೆ. ये तेरी कृपा है. ಇದು ನಿನ್ನ ಕೃಪೆಯೇ ये मेरी ಆಗಿದೆ. अमीरी नहीं है, ಇದು ನನ್ನ ಶ್ರೀಮಂತಿಕೆ ಅಲ್ಲ, मेरी भरपूरी नहीं है. ನನಗೆ ಹೆಚ್ಚಳ ಆಗಿದೆ, सिर्फ ಹೆಚ್ಚಳಪಟ್ಟಿದೆ तेरी कृपा ಅದಕ್ಕಾಗಿ है ಅಲ್ಲ, ये. ಇದು ನಿನ್ನ ಕೃಪೆಯೇ ಆಗಿದೆ. It's only your grace, ಇದು Lord. ನಿನ್ನ ಕೃಪೆ ಮಾತ್ರವಾಗಿದೆ ताली ಕರ್ತನೆ. बजाएंगे परमेश्वर की कृपा के ಚಪ್ಪಾಳೆ लिए. ತಟ್ಟೋಣ ಕರ್ತನ ಕೃಪೆಗಾಗಿ. ओके, और जो लास्ट 2 पॉइंट है, ಕೊನೆಯ 2 ಪಾಯಿಂಟ್ ಇದಾಗಿದೆ. तीतस की किताब में 2 अध्याय 11 से 14वां वचन. ತೀತನ ಪುಸ್ತಕ 2ನೇ ಅಧ್ಯಾಯ 11 11ರಿಂದ 16ನೇ ये ವಚನ. मैंने रिपीट किया है. ಅದನ್ನು ನಾನು ಮತ್ತೆ ಮತ್ತೆ ರಿಪೀಟ್ ಮಾಡಿದ್ದೇನೆ. परमेश्वर की कृपा जो है हमें ना चाहिए वो पापी चीजों को ना बोलने के लिए मदद करता है. ಕರ್ತನ ಕೃಪೆ ನಮಗೆ ಬೇಡವಾದಂತ ವಿಷಯಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಕೃಪೆ ತೋರಿಸ್ತದೆ. और उसके बाद अगर कुलसी 4 अध्याय 6 वचन पढ़ेंगे तो ಕೊಲಿಸಿಯ 4ನೇ ಅಧ್ಯಾಯ 6ನೇ ವಚನ ಓದುವುದಾದ್ರೆ पॉल कह रहा है, ಪೌಲನು ಹೇಳ್ತಾ ಇದ್ದಾನೆ, आपकी बातें कृपा से आना चाहिए, ನಿಮ್ಮ ಮಾತುಗಳು ಕೃಪೆಯಿಂದ ಬರುವಂತದ್ದಾಗಿರಬೇಕು. मार के नहीं आना चाहिए. मार के ಹೊಡೆದು ಹೊಡೆದು ಅದು ಬರಬಾರದು. ओके, वो कृपा से आना ಅದು चाहिए. ಕೃಪೆಯಿಂದ ಬರಬೇಕು. हालेलुया. ಹಾಲೆಲೂಯಾ. वो बातों में कृपा देखना चाहिए. ಮಾತಿನಲ್ಲಿ ಕೃಪೆ ಕಾಣಬೇಕು. सो कृपा के विषय में इतना सब कुछ पॉल कह रहा है. ಕೃಪೆಯ ವಿಷಯದಲ್ಲಿ ಇಷ್ಟೆಲ್ಲ ವಿಷಯಗಳನ್ನು ಪೌಲನು मैं ಹೇಳ್ತಾ कंक्लूड ಇದ್ದಾನೆ. करने की पहले 3 चीज बोलना चाहता हूँ. ಮುಗಿಸುವುದಕ್ಕಿಂತ ಮುಂಚೆ 3 ವಿಷಯಗಳನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. पहली बात, ಮೊದಲನೇ ವಿಷಯ, ओके, परमेश्वर की कृपा को लाइटली नहीं लेना चाहिए. ಕರ್ತನ ಕೃಪೆಯನ್ನು ಸಾಧಾರಣವಾಗಿ ತೆಗೆದುಕೊಳ್ಳಬಾರದು. ओके,
पढ़िए गलातियों की किताब में 2 अध्याय 21वां वचन, ಗಲಾತಿಯ 2ನೇ ಅಧ್ಯಾಯ 21ನೇ ವಚನ, और दूसरी कोरिन्थी 6 अध्याय 1 वचन। 2 ಕೊರಿಂಥಿ 6ನೇ ಅಧ್ಯಾಯ 1ನೇ ವಚನ, ओके, दूसरी कोरिन्थी 6 अध्याय 1 वचन, 2 ಕೊರಿಂಥಿ 6ನೇ ಅಧ್ಯಾಯ 1ನೇ ಎರಡನೇ ವಚನ. ಕೊರಿಂಥಿ 6 अध्याय 1 वचन। लिख लीजिए और पढ़िए, ಬರ್ದಿಟ್ಟುಕೊಳ್ರಿ ಮತ್ತೆ ಅದನ್ನು ಓದ್ರಿ. और इसके अंदर नीचे ही लिख लीजिए कि हिब्री 12 अध्याय 15वां वचन, ಇಬ್ರಿಯ 12ನೇ ಅಧ್ಯಾಯ 15ನೇ ವಚನ, और युद्ध के पत्रिका में 4था वचन। ಯೂದನ ಪತ್ರಿಕೆಯಲ್ಲಿ 4ನೇ ವಚನ. यस, ಶೇಕ್. हाँ, 2 ಕೊರಿಂಥಿ 2:6. 6:1, 2 कोरिन्थियन 6:1। ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ನೀವು ಎಚ್ಚರಿಸುತ್ತೇವೆ. ಹೊಂದಿದ್ದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. व्यर्थ ಮಾಡಿಕೊಳ್ಳಬೇಡ್ರಿ ಎಂದು ಎಚ್ಚರಿಸು. मराठीमध्ये वाचा. आम्ही त्यांच्यासह कार्य करता विनंती करतो की तुम्ही देवाच्या कृपेचा स्वीकार व्यर्थ होऊ देऊ नये. व्यर्थ होऊ देऊ नये. हे सगळे वचन तुम्ही वाचला तर ಈ ಎಲ್ಲಾ ವಚನಗಳನ್ನು ನೀವು ಓದುವುದಾದ್ರೆ पॉल अलग अलग जगह भी ऐसा कह रहा है, ಪೌಲನು ಬೇರೆ ಬೇರೆ ಸ್ಥಳಗಳಲ್ಲಿಯೂ ಕೂಡ ಹೀಗೆ ಹೇಳ್ತಾ ಇದ್ದಾನೆ, परमेश्वर कृपा दे रहा है, उसको व्यर्थ रीति से कभी मत लीजिए. ಕರ್ತನು ಕೃಪೆ ತೋರಿಸ್ತಾ ಇದ್ದಾನೆ, ಅದನ್ನು ವ್ಯರ್ಥವಾಗಿ ತೆಗೆದುಕೊಳ್ಬೇಡ್ರಿ. समझ लीजिए, कोई तो आके मुझे बार बार पैसा पूछ रहा है, ತಿಳ್ಕೊಳ್ರಿ, ಯಾರೋ ಬಂದು ಪದೇ ಪದೇ ನನಗೆ ಹಣವನ್ನು ಕೇಳ್ತಾ ಇದ್ದಾರೆ, पीने के लिए पूछ रहा है, ಕುಡಿಯುವುದಕ್ಕಾಗಿ ಕೇಳ್ತಾ ಇದ್ದಾರೆ. 1-2 बार मैं क्या करूंगा, दूंगा. ಒಂದೆರಡು ಸಾರಿ ನಾನು ಕೊಡಬಹುದು, तीसरे बार से मैं क्या सोचूंगा, ಮೂರನೇ ಸಾರಿ ನಾನೇನು ಯೋಚನೆ ಮಾಡ್ತೇನೆ, पास से मैं दे रहा हूँ, ये ज्यादा ही कर रहा है, ನಾನು ಕೊಡ್ತಾ ಇದ್ದೇನೆ, ನಾ ಇವರು ಹೆಚ್ಚು, ಕೃಪೆಯಿಂದ ಕೊಡ್ತಾ ಇದ್ದೀನಿ, ನಾನು ಕೃಪೆಯಿಂದ ಕೊಡ್ತಾ ಇದ್ದೇನೆ, ये ज्यादा ही कर रहा ಇವರು है. ಹೆಚ್ಚು ಮಾಡ್ತಾ ಇದ್ದಾರೆ. ओके, परमेश्वर कृपा दे रहा है बोल के हम वो उस कृपा में उसको व्यर्थ नहीं लेना चाहिए. ಕರ್ತನು ಕೃಪೆಯಿಂದ ಕೊಡ್ತಾ ಇದ್ದಾರೆ ಎಂಬುದಾಗಿ ಆ ಕೃಪೆಯನ್ನು ವ್ಯರ್ಥವಾಗಿ ನಾವು ತೆಗೆದುಕೊಳ್ಬಾರ್ದು. परमेश्वर का कृपा व्यर्थ रीति से कभी नहीं लेना चाहिए, ಕರ್ತನ ಕೃಪೆ ವ್ಯರ್ಥ ರೀತಿಯಿಂದ ಎಂದಿಗೂ क्योंकि ತೆಗೆದುಕೊಳ್ಬಾರ್ದು. कृपालु परमेश्वर ಏಕೆಂದ್ರೆ ಕೃಪೆಯುಳ್ಳ ಕರ್ತನು जब वो कृपा दिखा रहा है, ಯಾವಾಗ ಆತನು ಕೃಪೆಯನ್ನು ತೋರಿಸ್ತಾ वो ಇದ್ದಾನೆ, पिता है, ಆತನು ತಂದೆಯಾಗಿದ್ದಾನೆ. लेकिन वो पिता भी ಆದ್ರೆ ಆ ತಂದೆಯೂ ಕೂಡ एक न्यायाधीश है. ಒಬ್ಬ ನ್ಯಾಯಾಧೀಶನಾಗಿದ್ದಾನೆ. जब हमें वो न्यायाधीश की तरह देखता है, ನಮ್ಮನ್ನು ಒಂದು ನ್ಯಾಯಾಧೀಶನ ಹಾಗೆ ಆತನು ನೋಡುವಾಗ तभी वो कृपा नहीं दिखा सकता. ಆವಾಗ ಆತನು ಕೃಪೆ ತೋರಿಸ್ಲಿಕ್ಕಾಗೋದಿಲ್ಲ. ओके, वो पिता होने के कारण ತಂದೆ ಆಗಿರುವ ಕಾರಣ वो हमें कृपा दिखा रहा है. ಆತನು ಕೃಪೆ ತೋರಿಸ್ತಾನೆ. कभी भी परमेश्वर को सब कृपा खत्म करके तू मुझे न्यायाधीश जज की तरह देख बोल के उस स्थिति में कभी नहीं लाना है. ಕರ್ತನಿಗೆ ತನ್ನ ಕೃಪೆಯನ್ನೆಲ್ಲ ತೋರಿಸಿ ಮುಗಿಸಿದ ಮೇಲೆ ಒಂದು ನ್ಯಾಯಾಧೀಶನ ಹಾಗೆ ನನ್ನನ್ನು ನ್ಯಾಯ ಮಾಡು ಎಂಬುವ ಆ ಒಂದು ಸ್ಥಿತಿಯಲ್ಲಿ ತಂದು ನಾವು तब ನೋಡುವವರಾಗಿರಬಾರದು. सिर्फ क्रोध आता है, ಆವಾಗ ಕ್ರೋಧ ಮಾತ್ರ सिर्फ ಬರುವಂತದ್ದಾಗಿದೆ, शिक्षा आती है. ಆವಾಗ ಶಿಕ್ಷೆ ಮಾತ್ರ ಬರುವಂತದ್ದಾಗಿದೆ. परमेश्वर की कृपा कभी लाइटली मत लीजिए. ಕರ್ತನ ಕೃಪೆಯನ್ನು ಸಾಧಾರಣವಾಗಿ ಎಂದಿಗೂ थोड़े ತೆಗೆದುಕೊಳ್ಬಾರ್ದು. लोग लेते रहते हैं, ಕೆಲವೊಬ್ರು ತೆಗೆದುಕೊಳ್ತಾ ಇರ್ತಾರೆ, हम बोलते रहते हैं, वो लोग लेते ही रहते ನಾವು हैं. ಹೇಳ್ತಾ ಇರ್ತೇವೆ, ಅವ್ರು ತೆಗೆದುಕೊಳ್ತಾ ಇರ್ತಾರೆ. ओके, चलता है. ಪರವಾಗಿಲ್ಲ ಪರವಾಗಿಲ್ಲ. यही पिता परमेश्वर न्यायाधीश परमेश्वर बन सकता है, ಇದೇ ತಂದೆಯಾದ ದೇವರು ನ್ಯಾಯಾಧೀಶನಾದ ಕರ್ತನಾಗ್ಲಿಕ್ಕೆ और न्याय ಆಗ್ತಾನೆ. करने बैठा तो हम कभी खड़े होने हो ಆತನು जाएंगे. ನ್ಯಾಯ ಮಾಡ್ಲಿಕ್ಕೆ ನಿಂತುಕೊಳ್ಳುವುದಾದ್ರೆ ಆತನ ಮುಂದೆ ನಾವು उसकी ನಿಂತುಕೊಳ್ಳಿಕ್ಕೆ कृपा ಆಗೋದಿಲ್ಲ. खत्म होने के पहले हम उसके कृपा में बस जाएंगे. ಆತನ ಕೃಪೆ ಮುಗಿಯುವುದಕ್ಕಿಂತ ಮುಂಚೆ ಆತನ ಕೃಪೆಯಲ್ಲಿ ನಾವು ಬಂದು ಬಿಡಬೇಕು. ओके, दूसरी बात, ಎರಡನೇ ವಿಷಯ, अगर कृपा है तो बड़ाई कभी नहीं है. ಕೃಪೆ ಇರುವುದಾದ್ರೆ ಹೆಚ್ಚಳಿಕೆ ಎಂದಿಗಿರುವುದಿಲ್ಲ. एफिसी 2 अध्याय 8वां और 9वां वचन, ಎಫೆಸಿಯ 2ನೇ ಅಧ್ಯಾಯ 8-9ನೇ ವಚನ, रोम 3 अध्याय 24 और 27, ರೋಮಾಪುರದವರಿಗೆ 3ನೇ ಅಧ್ಯಾಯ 23-24, 24-27, और रोम की पत्रिका में 4 अध्याय 2 से लेके 4 तक. ರೋಮಾಪುರದವರ ಪತ್ರಿಕೆ 4ನೇ ಅಧ್ಯಾಯ 2 ಮತ್ತು 2-4. पॉल इधर क्लियर कह रहा है कि अगर कृपा है तो बड़ाई नहीं है. ಪೌಲನು ನೇರವಾಗಿ ಹೇಳ್ತಾ ಇದ್ದಾನೆ, ಕೃಪೆಯಲ್ಲಿ ಹೊಗಳಿಕೊಳ್ಳುವಿಕೆ ಇಲ್ಲ. ओके, और तीसरी बात, ಮೂರನೇ ವಿಷಯ, हमें कृपा में बढ़ना है. ನಾವು ಕೃಪೆಯಲ್ಲಿ दूसरा ಬೆಳೆಯಬೇಕಾಗಿದೆ. पत्रस 3 अध्याय 18वां वचन हम सब लोग पढ़ेंगे और खत्म करेंगे. 2 ಪೇತ್ರ 3 अध्याय 18ನೇ वचन. 3ನೇ ಅಧ್ಯಾಯ 18ನೇ ವಚನ. ओके, 2 ಪೇತ್ರ 3 अध्याय 18ನೇ वचन ಫಾಸ್ಟ್. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. ಎತ್ತರಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರ್ರಿ. ಜ್ಞಾನದಲ್ಲಿ, ಎತ್ತರಲ್ಲಿ, ಜ್ಞಾನದಲ್ಲಿ. ಫಸ್ಟ್ ಕೃಪೆ ಅಂತ ಹೇಳಿದ್ದಾರೆ, ಆದ ಕೃಪೆ ಬಿಡಬೇಡ್ರಿ. ಓಕೆ, ಎಲ್ಲರೂ ಎದ್ದು ನಿಂತ್ರೋಣ.
हम सब खड़े हो जाएंगे. ओके, ये वचन हम सब लोग मिलके पढ़ेंगे. ಈ ವಚನವನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ पतरस इधर ಓದಿಕೊಳ್ಳೋಣ. कह रहा है, ಪೇತ್ರನು ಇಲ್ಲಿ ಹೇಳ್ತಾ ಇದ್ದಾನೆ, कृपा में और परमेश्वर के ज्ञान में बढ़ते रहिए. ಕೃಪೆಯಲ್ಲಿ ಕರ್ತನ ಜ್ಞಾನದಲ್ಲಿ ಬೆಳೀತಾ ಇರಬೇಕು. ओके, सब मिलके पढ़ने वाले हैं. ಎಲ್ಲರೂ ಸೇರಿ ಓದ್ಲಿಕ್ಕೆ ಹೋಗ್ತಾ ಇದ್ದೇವೆ. ओके, सब लोग तैयार है? ಎಲ್ಲರೂ सब लोग ಸಿದ್ಧರಾಗಿದ್ದೀರಾ? खड़े हो जाइए. ಎಲ್ಲರೂ ಎದ್ದು ನಿಂದ್ರಿ. सब लोग खड़े हो जाइए. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ओके, आवाज उठा के ये वचन पढ़ेंगे. ಸ್ವರವೆತ್ತಿ ನಾವು ಈ ವಚನವನ್ನು ಓದೋಣ. ओके, 1 2 3. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರಿ. Thank you. चलिए हम सब लोग आंखें बंद करेंगे, अपना हाथ उठाएंगे. ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ನಮ್ಮ ಕರಗಳನ್ನು ಮೇಲಕ್ಕೆತ್ತೋಣ. परमेश्वर की कृपा के लिए धन्यवाद देंगे. ಕರ್ತನ ಕೃಪೆಗಾಗಿ ವಂದನೆಯನ್ನು ಸಲ್ಲಿಸೋಣ. हम परमेश्वर की कृपा के लिए जितना हम धन्यवाद देते हैं तो क्या होता है? ಕರ್ತನ ಕೃಪೆಗಾಗಿ ನಾವು ಎಷ್ಟು ವಂದನೆಯನ್ನು ಸಲ್ಲಿಸುತ್ತಾ ಇರುವಾಗ ಏನಾಗ್ತದೆ? परमेश्वर और कृपा उंडेलता है. ಕರ್ತನು ಇನ್ನೂ ಕೃಪೆಯನ್ನು ಸುರಿಸ್ತಾನೆ. Thank you, Jesus. धन्यवाद दीजिए परमेश्वर की कृपा के लिए. ಕರ್ತನ ಕೃಪೆಗಾಗಿ ವಂದನೆಯನ್ನು ಸಲ್ಲಿಸೋಣ. जो कुछ उसने किया है ಏನೆಲ್ಲ ಆತನು ಮಾಡಿದ್ದಾನೆ, अपने आप पर देखिए. ನಮ್ಮನ್ನು ನಾವು ನೋಡಿಕೊಳ್ಳೋಣ. अपने परिवार के ऊपर नजर लगाइए. ನಮ್ಮ ಕುಟುಂಬದ ಕಡೆಗೆ ನಮ್ಮ ದೃಷ್ಟಿಯನ್ನು ಇಡೋಣ. हमने जो कुछ प्राप्त किया है उसके ऊपर देखिए. ನಾವು ಏನೆಲ್ಲ ಹೊಂದಿಕೊಂಡಿದ್ದೇವೆ ಅದರ ಮೇಲೆ ನಾವು जो ನೋಡಿಕೊಳ್ಳೋಣ. सांपत्तिक स्थिति हमारी है उसके ऊपर नजर लगाइए. ನಮ್ಮ ಸಾಂಪತ್ತಿಕವಾದ ಸ್ಥಿತಿ ಏನಾಗಿದೆ ಅದರ ಮೇಲೆ ನಾವು ದೃಷ್ಟಿ ಹರಿಸೋಣ. अगर आप स्टूडेंट है, जो कुछ आपने प्राप्त किया है उसके ऊपर नजर ನಾವು लगाइए. ವಿದ್ಯಾರ್ಥಿ ಆಗಿರುವುದಾದ್ರೆ ಏನೆಲ್ಲ ನಾವು ಹೊಂದಿಕೊಂಡಿದ್ದೇವೆ ಅದರ ಮೇಲೆ ನಾವು चलिए ದೃಷ್ಟಿಸೋಣ. हाथ उठाइए, प्रार्थना करते रहिए. ಕರವನ್ನು ಎತ್ತಿ ನಾವು ಪ್ರಾರ್ಥನೆ ಮಾಡೋಣ. All the boys raise your hands and start praying. ಎಲ್ಲ ಗಂಡು ಮಕ್ಕಳು ಕರವನ್ನು ಎತ್ತಿ ನೀವು ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ. Thank you Lord for your grace, oh Father. ನಿನ್ನ ಕೃಪೆಗಾಗಿ ವಂದನೆ Thank you ಕರ್ತನೇ. Lord for your grace, oh ನಿನ್ನ Father. ಕೃಪೆಗಾಗಿ ವಂದನೆ अब ಕರ್ತನೆ. तक जो कुछ हुआ है मेरे जीवन में तेरी कृपा से हुआ है. ಇದುವರೆಗೂ ನನ್ನ ಜೀವಿತದಲ್ಲಿ ಏನೆಲ್ಲ ಆಗಿದೆಯೋ ಅದು ನಿನ್ನ ಕೃಪೆಯಿಂದ. Without your grace nothing, Lord. ನಿನ್ನ ಕೃಪೆ ಅಲ್ಲದೆ ಬೇರೆ ಯಾವುದು ಅಲ್ಲ ಸ್ವಾಮಿ. अगर तेरी कृपा, मैं तेरी कृपा को नहीं देखता तो मैं कभी ही भस्म हो जाता था. ನಿನ್ನ ಕೃಪೆಯನ್ನು ನಾನು ನೋಡ್ತಾ ಇರ್ಲಿಲ್ಲ ಅಂದ್ರೆ ಯಾವಾಗ್ಲೂ ನಾನು ನಾಶವಾಗಿ ಹೋಗಬೇಕಾಗಿತ್ತು. धन्यवाद दीजिए परमेश्वर को. ಕರ್ತನಿಗೆ ವಂದನೆಯನ್ನು ಸಲ್ಲಿಸ್ರಿ. कृपे कृपे ಎಲ್ಲ ನಿನ್ನಯ. ಕೃಪೆ 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 ಎಲ್ಲ ನಿನ್ನಯ. कृपे ओ कृपे कृपे. चलिए अपना हाथ उठाइए. ಬನ್ನಿ ನಮ್ಮ ಕರಗಳನ್ನು ಮೇಲಕ್ಕೆ ಎತ್ತೋಣ. ये प्रार्थना हम करेंगे. ಈ ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಳೋಣ. परमेश्वर मैं तेरी कृपा में बढ़ूं. ಕರ್ತನೇ ನಿನ್ನ ಕೃಪೆಯಲ್ಲಿ ನಾನು ಬೆಳೆಯಲಿ. तेरी कृपा मुझ पर इतना उंडेल दे ನಿನ್ನ ಕೃಪೆಯನ್ನು ನನ್ನಲ್ಲಿ ಇಷ್ಟ ಆಗಿ ನೀನು ಸುರಿಸು. ताकि मैं हारे हुए जीवन से बाहर आ जाऊं. ಸೋತು ಹೋದಂತ ಜೀವನದಿಂದ ನಾನು ಹೊರಗಡೆ ಬರ್ಲಿ. May I live a victorious life by your grace, ನಿನ್ನ Lord. ಕೃಪೆಯಿಂದ ಜಯವುಳ್ಳ ಜೀವವನ್ನು ನಾನು ಜೀವಿಸಲಿ. Pour out your grace on me, Lord. ನಿನ್ನ ಕೃಪೆಯನ್ನು ನನ್ನ ಮೇಲೆ ಸುರಿಸು I ಕರ್ತನೇ. need your grace. ನನಗೆ ನಿನ್ನ ಕೃಪೆ ಬೇಕು. I need your grace. ನಿನ್ನ ಕೃಪೆ ನನಗೆ ಬೇಕು. ಬೇರೇನಿಲ್ಲ ಓ యేసయ్య, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೇನಿಲ್ಲ ಓ యేసయ్య. ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೇನಿಲ್ಲ ಓ
ಬೇರೆ ಏನಿಲ್ಲ ಓ ಏಸಯ್ಯ ಕೃಪೆ ಕೃಪೆ ಎಲ್ಲ ನಿನ್ನಯ ಕೃಪೆ 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 ಎಲ್ಲ ನಿನ್ನಯ ಕೃಪೆ हम सब लोग हाथ उठाएंगे, ನಾವೆಲ್ಲರೂ ಕರಗಳನ್ನು ಮೇಲೆ कहेंगे ಕೆತ್ತಿಕೊಳ್ಳೋಣ. परमेश्वर तेरी कृपा से मुझे भर दे. ನಾವು ಹೇಳೋಣ, ಕರ್ತನೆ ನಿನ್ನ ಕೃಪೆಯಿಂದ ನನ್ನನ್ನು ತುಂಬು. अब हम प्रभु भोजन की तरफ जाने वाले हैं. ಈಗ ನಾವು ಕರ್ತನ ಭೋಜನದ ಕಡೆಗೆ ನಾವು ಹೋಗ್ತಾ ಇದ್ದೇವೆ. प्रभु भोजन में शामिल होते वक्त यही बात विचार करते करते शामिल हो जाए. ಕರ್ತನ ಭೋಜನದಲ್ಲಿ ಭಾಗವಹಿಸುವಾಗ ಇದನ್ನೇ ಯೋಚನೆ ಮಾಡ್ತಾ ನಾವು तू ಭಾಗಿಯಾಗೋಣ. मेरे लिए मरा, ये तेरी कृपा है. ನೀನು ನನಗಾಗಿ ಶಿಲುಬೆ ಮೇಲೆ ಬಲಿಯಾದಿ, ಅದು ನಿನ್ನ उसके ಕೃಪೆಯಾಗಿದೆ. बाद जब हम अनॉइंटिंग प्रेयर के लिए अब आते हैं, ಅದಾದ ಮೇಲೆ ನಾವು ಅಭಿಷೇಕದ ಪ್ರಾರ್ಥನೆಗಾಗಿ ಬರುವಾಗ, कुटुंब का परिवार परिवार होके आइए. ಕುಟುಂಬವಾಗಿ ನಾವು ಬರುವಾಗ यही प्रार्थना आपका हमारे मन में चलती ಇದೇ रहे. ಪ್ರಾರ್ಥನೆ ನಮ್ಮ ಮನಸ್ಸಿನಲ್ಲಿ ನಡೀತಾ ಇರ್ಲಿ. तेरी कृपा चाहिए मुझे. ನಿನ್ನ ಕೃಪೆ ನನಗೆ ಬೇಕು. Lord, I want your grace. ಕರ್ತನೆ, ನನಗೆ ನಿನ್ನ ಕೃಪೆ ಬೇಕು. तेरी कृपा मुझे चाहिए ನಿನ್ನ परमेश्वर. ಕೃಪೆ ನನಗೆ ಬೇಕು तेरी ಕರ್ತನೆ. कृपा मेरे परिवार के ऊपर उंडेल दे. ನಿನ್ನ ಕೃಪೆಯನ್ನು ನನ್ನ ಕುಟುಂಬದ ಮೇಲೆ ನೀನು ಸುರಿಸು. अब तक आप ऐसे प्रेयर करते होंगे, ಇದುವರೆಗೂ ನೀವು ಹೀಗೆ ಪ್ರಾರ್ಥಿಸಿರಬಹುದು. लोन क्लियर करने के लिए पैसा चाहिए, ಲೋನ್ ಕ್ಲಿಯರ್ ಮಾಡುವುದಕ್ಕಾಗಿ ಹಣ ಬೇಕು. हमारे परिवार में शांति होने के लिए पति बदलना चाहिए, पत्नी बदलना चाहिए, ನಮ್ಮ ಮನೆಯಲ್ಲಿ ಶಾಂತಿ ಬರುವುದಕ್ಕಾಗಿ ಗಂಡ ಬದಲಾಗಬೇಕು, ಹೆಂಡತಿ ಬದಲಾಗಬೇಕು. हमारा ये संबंध प्रॉब्लम क्लियर होने के लिए रिश्ता बदलना चाहिए. ನಮ್ಮ ಈ ಸಂಬಂಧದಲ್ಲಿರುವ ಸಮಸ್ಯೆ ತೆಗೆದು ಹಾಕುವುದಕ್ಕಾಗಿ ನಮ್ಮ ಸಂಬಂಧದಲ್ಲಿ ಬದಲಾವಣೆ अगर आप ಬರಬೇಕು. स्टूडेंट है, पास होने के लिए ज्ञान चाहिए. ನೀವು ವಿದ್ಯಾರ್ಥಿ ಆಗಿರುವುದಾದ್ರೆ ಪಾಸ್ ಆಗುವುದಕ್ಕಾಗಿ ಜ್ಞಾನ ಬೇಕು. लेकिन इस सब से भी बढ़कर ಆದ್ರೆ ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ हमें परमेश्वर की कृपा चाहिए. ನಮಗೆ ಕರ್ತನ ಕೃಪೆ ಬೇಕಾಗಿದೆ. So इस बार जब आप अनॉइंटिंग प्रेयर के लिए आते हैं, ಅಭಿಷೇಕದ ಪ್ರಾರ್ಥನೆಗಾಗಿ ನೀವು ಮುಂದೆ ಬರುವಾಗ सिर्फ ये बात लेके आइए, परमेश्वर मुझे तेरी कृपा चाहिए. ಈ ಮಾತನ್ನು ಮಾತ್ರ ತೆಗೆದುಕೊಂಡು ಬರೋಣ, ಕರ್ತನೆ ನನಗೆ ನಿನ್ನ ಕೃಪೆ ಬೇಕು. चलिए हम परमेश्वर के प्रभु भोजन की तरफ जाएंगे. ಕರ್ತನ ಭೋಜನದ ಕಡೆಗೆ ನಾವು ಹೋಗೋಣ. जो लोग प्रभु भोजन सर्व करने वाले हैं वो सब सामने आ सकते हैं. ಕರ್ತನ ಭೋಜನವನ್ನು ಹಂಚುವವರೆಲ್ಲರೂ ಮುಂದಕ್ಕೆ ಬನ್ನಿ. Thank you, Jesus. Hallelujah. Thank you, Jesus. Thank you. जो लोग बपतिस्मा लिए वो खड़े हो सकते हैं और जो लोग बपतिस्मा नहीं लिए वो बैठ सकते हैं. ದೀಕ್ಷಾ ಸ್ನಾನ ತೆಗೆದುಕೊಂಡವರು ನಿಂತುಕೊಳ್ಳ್ರಿ, ಯಾರು ತೆಗೆದುಕೊಳ್ಳಿಲ್ಲವರು ಅವ್ರು ಮಾತ್ರ ಕೂತ್ಕೊಳ್ರಿ. जे लोग बपतिस्मा घेतलेत आणि प्रभु भोजनसाठी तयार आहेत ते लोक उभे राहा आणि बाकी सगळे जो बपतिस्मा घेतले नाही आणि प्रभु भोजनसाठी तयार नाही तुम्ही बसू शकता. ದೀಕ್ಷಾ ಸ್ನಾನ ತೆಗೆದುಕೊಂಡವರು ಮಾತ್ರ ನಿಂತುಕೊಳ್ಳ್ರಿ, ಯಾರು ಇನ್ನು ದೀಕ್ಷಾ ಸ್ನಾನ ತೆಗೆದುಕೊಳ್ಳಲಿಲ್ಲ ಅವರು ದಯಮಾಡಿ ಕೂತ್ಕೊಳ್ರಿ. ओके, तर ज्या रात्री येशू ख्रिस्ताला पकडले, ಯಾವ ರಾತ್ರಿ ಯೇಸು ಸ್ವಾಮಿಯನ್ನು ಹಿಡಿದ್ರು, येशू आपल्या शिष्याबरोबर होता. ಯೇಸು ತನ್ನ ಶಿಷ್ಯರೊಟ್ಟಿಗೆ तो ಇದ್ದನು. भाकरी घेतला, तोडला आणि म्हणला, हे माझं शरीर तुमच्या थारांसाठी तोडलेलं आहे. ಆತನು ರೊಟ್ಟಿಯನ್ನು ತೆಗೆದುಕೊಂಡು ಹೀಗೆ ಹೇಳಿದನು, ಇದು ನನ್ನ ಶರೀರವಾಗಿದೆ, ನಿಮಗಾಗಿ जेव्हा केव्हा ಮುರಿಯಲ್ಪಟ್ಟಿದೆ. तुम्ही एकत्र येता माझ्या आठवणीनं करा. ಯಾವಾಗೆಲ್ಲ ನೀವು ಒಟ್ಟಾಗಿ ಬರುತ್ತೀರೋ ನನ್ನ ನೆನಪಿಗಾಗಿ ಇದನ್ನು ಮಾಡಿ. भोजनाच्या नंतर येशू ते द्राक्षारसाचा प्याला घेतला आणि आशीर्वाद दिला आणि म्हणला, ದ್ರಾಕ್ಷಾರಸವನ್ನು ತೆಗೆದುಕೊಂಡು ಆಶೀರ್ವದಿಸಿ ಹೀಗೆ ಹೇಳಿದನು, हे माझं रक्त आहे जो तुमच्या थारणासाठी वाहलेला आहे. ನಿಮ್ಮ ರಕ್ಷಣೆಗಾಗಿ ಸುರಿಸಲ್ಪಟ್ಟಂತ ಇದು ನನ್ನ ರಕ್ತವಾಗಿದೆ. जेव्हा तुम्ही एकत्र येता तुम्ही माझ्या आठवणीनं करा. ನೀವು ಒಟ್ಟು ಸೇರಿ ಬರುವಾಗ ನನ್ನ या ನೆನಪಿಗಾಗಿ प्रभु ಇದನ್ನು भोजन मध्ये ಮಾಡಿ. आम्ही भाग घेताना आम्ही येशूचं मरण जो आमच्यासाठी आहे ते आठवण करून आम्ही भाग घेऊया. ಕರ್ತನ ಭೋಜನದಲ್ಲಿ ನಾವು ಭಾಗಿಯಾಗುವಾಗ ಯೇಸು ಸ್ವಾಮಿಯ ಮರಣವನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು.
Hallelujah.